महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा। ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ. ಅಕ್ಷರ ಕಲಿಸೋ, ಅಜ್ಞಾನ ಅಳಿಸೋ, ಅವನೂನು ಅನ್ನದಾತಾನೆ. ತಪ್ಪು ಸರಿಯ ತಿದ್ದಿ ತಿಳಿ ಹೇಳಿ ಸಮಬುದ್ಧಿ ನಮ್ಮ ಚಿತ್ತ ಶುದ್ಧಿಯಾಗೋ ಹಾದಿ. ಎಷ್ಟೇ ದೂರ ಹೋದ್ರೂ ಮರಿಬೇಡ ನಿನ್ನ ಬೇರು, ನಿನ್ನ ಸಾಧನೆಗೆಲ್ಲ ಇದುವೇ ಆದಿ. ಪಾಠಶಾಲಾ 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 ಪಾಠಶಾಲಾ. ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ. ಅಕ್ಷರ ಕಲಿಸೋ, ಜ್ಞಾನ ಅಳಿಸೋ, ಅವನೂನು ಅನ್ನದಾತಾನೆ. ಆರೋಗ್ಯ ತಪ್ಪು ಅಂತ ತಾಯಿನ ದೂರ ಮಾಡಲ್ಲ, ಸಕ್ಸಸ್ ಇಲ್ಲ ಅಂತ ಫ್ರೆಂಡ್ಸ್ ನ ದೂರ ಮಾಡಲ್ಲ. ನಾವು ಫೇಲ್ ಆದಾಗ ನಮ್ ಕಾಲೇಜ್ ಜೊತೆಗಿತ್ತು, ನಮ್ ಕಾಲೇಜ್ ಫೇಲ್ ಆದಾಗ ನಾವು ಜೊತೆಗಿರ್ಬೇಕು. ಐ ಆಮ್ ಪ್ರೊಫೆಸರ್ ಯುವರಾಜ್, ಗ್ರಾಜುಯೇಟೆಡ್ ಫ್ರಮ್ ಆರ್ಕೆ ಯೂನಿವರ್ಸಿಟಿ. ಪ್ರತಿಯೊಂದು ಮಾತು ಕಲಿತ ಜಾಗ, ಪ್ರತಿ ಹೆಜ್ಜೆ ಗುರುತು ಅರಿತ ಜಾಗ, ಕನಸುಗಳ ಜೊತೆಗೆ ನಡೆದ ಜಾಗ, ಸ್ನೇಹಿತರ ಪ್ರೀತಿ ಪಡೆದ ಜಾಗ. ಎಲ್ಲರೂ ಒಂದೇ, ಇಲ್ಲಿ ಮೇಲೂ ಕೀಳಿಲ್ಲ. ಜ್ಞಾನದ ಹಸಿವಿದ್ದಾಗ ಮೊದಲು ಕೊನೆಯಿಲ್ಲ. ಮನೆಯೇ ಮೊದಲ ಶಾಲೆ, ತಾಯಿನೇ ಗುರುವು. ತಾಯಿಗೂ ಪಾಠ ಹೇಳಿದ ಗುರುವೇ ಅರಿವು. ಎಲ್ಲ ದಾನಕ್ಕೂ ಶ್ರೇಷ್ಠ ವಿದ್ಯೆ ಎನ್ನುವುದನ್ನು ತಿಳಿದ ದೇಶ ನಮದು, ವಿಶ್ವದ ಕಣ್ಣು. ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು. ನಂಬಿ ನಡೆದರೆ ಸಾಕು, ಸಾರ್ಥಕ ಬದುಕು. ಪಾಠಶಾಲಾ 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 ಪಾಠಶಾಲಾ. ನನ್ನ ಪ್ರಪಂಚಕ್ಕೆ ಪರಿಚಯಿಸಿದ್ದು ನನ್ನ ತಂದೆ ತಾಯಿ ಆದ್ರೂ ಈ ಪ್ರಪಂಚನ ನನಗೆ ಪರಿಚಯಿಸಿದ್ದು ನನ್ನ ಕಾಲೇಜ್, ನನ್ನ ಗುರುಗಳು. I graduated from RK University. ಬೆರೆಯೋದು ಹೇಗೆ ಕಂಡಿದ್ದಿಲ್ಲಿ, ಜೊತೆಯಾಗಿ ಹಂಚಿ ತಿಂದಿದ್ದಿಲ್ಲಿ. ಹಿರಿಯ
ಹಿರಿಯರಿಗೆ ತಲೆಬಾಗಿ ನಿಂತಿದ್ದಿಲ್ಲಿ, ಬದುಕುವ ರೀತಿ ಕಲಿತಿದ್ದಿಲ್ಲಿ. ಶಿಕ್ಷಣ ಶಿಕ್ಷೆ ಅಲ್ಲ ನಮ ಕಾಯುವ ರಕ್ಷೆ, ಪುಸ್ತಕ ಹಿಡಿದ ಕೈ ಸರಿದಾರಿಯ ನಕ್ಷೆ. ತಂದೆ ತಾಯಿ ದುಡಿಮೆ ನಮ್ಮ ಬೆಳವಣಿಗೆ, ತಿದ್ದೋ ಗುರುವಿನ ತಾಳ್ಮೆ ನಮ್ಮ ಬರವಣಿಗೆ. ಓದಿಸುವವರಿಗೆ ಮಾತ್ರ ಸಿರಿತನ ಬಡತನ ಎಲ್ಲ, ಓದೋ ಮನಗಳಿಗೆ ಯಾವುದು ಇಲ್ಲ. ಪದವಿ ಅಂಕೆ ಇದ್ದರೆ ನೀ ಗೆದ್ದ ಹಾಗಲ್ಲ, ವಿನಯ ಮೌಲ್ಯ ಎಂದಿಗೂ ಸೋಲುವುದಿಲ್ಲ.
ನೆನಪು ಸಾವಿರ ನೆನಪು ಸಾವಿರ ಕಾಲಕ್ಕೂ ಸವೆಯದ ನೆನಪು ಎದೆಯಾಳದಲ್ಲಿ ಬಚ್ಚಿಕೊಂಡಿರುವ ಅಚ್ಚಳಿಯದ ನೂರೊಂದು ನೆನಪು ಸವಿ ಸವಿ ನೆನಪು ಸವಿ ಸವಿ ನೆನಪು ಸಾವಿರ ನೆನಪು ಎದೆಯಾಳದಲ್ಲಿ ಬಚ್ಚಿಕೊಂಡಿರುವ ಅಚ್ಚಳಿಯದ ನೂರೊಂದು ನೆನಪು ಏನೋ ಒಂದು ತೊರೆದ ಹಾಗೆ ಯಾವುದೋ ಒಂದು ಪಡೆದ ಹಾಗೆ ಅಮ್ಮನ ಮಡಿಲ ಅಪ್ಪಿದ ಹಾಗೆ ಕಣ್ಣಂಚಲ್ಲಿ ಕಣ್ಣೀರ ನೆನಪು ಸವಿ ಸವಿ ನೆನಪು ಸವಿ ಸವಿ ನೆನಪು ಸಾವಿರ ನೆನಪು ಮೊದಲ್ ಹಿಡಿದ ಬಣ್ಣದ ಚಿಟ್ಟೆ ಮೊದಲ್ ಕದ್ದ ಜಾತ್ರೆಯ ವಾಚು ಮೊದಲ್ ಸೇದಿದ್ದ ಗಣೇಶ ಬೀಡಿ ಮೊದಲ್ ಕೂಡಿಟ್ಟ ಹುಂಡಿಯ ಕಾಸು ಮೊದಲ್ ಕಂಡ ಟೂರಿಂಗ್ ಸಿನಿಮಾ ಮೊದಲ್ ಗೆದ್ದ ಕಬಡ್ಡಿ ಆಟ ಮೊದಲಿದ್ದ ಹಳ್ಳಿಯ ಗರಿಮನೆ ಮೊದಲ್ ತಿಂದ ಕೈ ತುತ್ತೂಟ ಮೊದಲಾಡಿದ ಚುಕುಬುಕು ಪಯಣ ಮೊದಲಳಿಸಿದ ಗೆಳೆಯನ ಮರಣ ಸವಿ ಸವಿ ನೆನಪು ಸವಿ ಸವಿ ನೆನಪು ಸಾವಿರ ನೆನಪು ಮೊದಲ್ ಕಲಿತ ಅರೆ ಈಜು ಮೊದಲ್ ಕೊಂಡ ಹೀರೋ ಸೈಕಲ್ ಮೊದಲ್ ಕಲಿಸಿದ ಕಮಲ ಟೀಚರ್ ಮೊದಲ್ ತಿಂದ ಅಪ್ಪನ ಏಟು ಮೊದಲಾದ ಮೊಣಕೈ ಗಾಯ ಮೊದಲ್ ತೆಗೆಸಿದ ಕಲರ್ ಫೋಟೋ ಮೊದಲಾಗಿ ಚಿಗುರಿದ ಮೀಸೆ ಮೊದಲಾಗಿ ಮೆಚ್ಚಿದ ಹೃದಯ ಮೊದಲ್ ಬರೆದ ಪ್ರೇಮದ ಪತ್ರ ಮೊದಲಾಗಿ ಪಡೆದ ಮುತ್ತು ಸವಿ ಸವಿ ನೆನಪು ಸವಿ ಸವಿ ನೆನಪು ಸಾವಿರ ನೆನಪು ಸವಿ ಸವಿ ನೆನಪು ಸವಿ ಸವಿ ನೆನಪು ಸಾವಿರ ನೆನಪು ಬಳಪ ಹಿಡಿದ ಭಗವಂತ ಇರುತ್ತಾನೆ ನಮ ಸುತ್ತ ಅವತಾರ ನಾನಾ ರೂಪವೋ ನಮ್ಮೆಲ್ಲ ಹಣೆ
ಕತ್ತಲೆಯಿಂದ ಬಂತ ನಮ್ಮ ಕೈಯ ಹಿಡಿಯುತ್ತ ಕರೆದೊಯ್ದ ಬೆಳಕು ತೋರಲು ಗದರೋದು ನಮ್ಮ ಬೆಳೆಸಲು ಭಾಷೆ ಅಮೃತ ಕುಡಿಸೋ ತಾಯಾಗಿ ಭಾಷೆ ಅಮೃತ ಕುಡಿಸೋ ತಾಯಾಗಿ ಭವಿಷ್ಯ ಬರೆವಂತ ತಂದೇನೋ ಆಗಿ ಬರೆವಂತ ತಂದೇನೋ ಆಗಿ ಚಂದದ ಜೀವನನ ನೀಡಿರೋ ಗುರುಗಳು ನಮ್ಮ ಗುರುಗಳು ಬಳಪ ಹಿಡಿದ ಭಗವಂತ ಇರುತ್ತಾನೆ ನಮ ಸುತ್ತ ಅವತಾರ ನಾನಾ ರೂಪವೋ ಹಣೆ ಬರಹ ತಿದ್ದಿ ಬರೆಯಲು ಬಾಳಲ್ಲಿ ಲೆಕ್ಕ ಎಷ್ಟು ಮುಖ್ಯ ಎಂಬುದ ಬೆರಳಲ್ಲೇ ತೋರಿ ಕಲಿಸಿದ ಗುರುಗಳೇ ಈ ದೇಹ ಹೇಗೆ ದಂಡಿಸೋದು ಎನ್ನುವ ಸಂದೇಹನಿಗೂ ಮೆಚ್ಚಿನ ಕಲಿಗಳೇ ಕನ್ನಡ ಕಂಡರೆ ಕಣ್ಣಿಗೆ ಒತ್ತಿಕೋ ಅಕ್ಷರ ಅಂದರೆ ಅನ್ನಕ್ಕಿಂತ ದೊಡ್ಡದೆಂದ ಗುರುವೇ ಪ್ರತಿ ಬಾರಿ ತಾಳ್ಮೆ ಪಾಠ ಕಲಿಸೋರೆ ಗುರುಗಳು ನಮ್ಮ ಗುರುಗಳು. ಒಂದು ವಿಷಯ ತಿಳ್ಕೊ, ನಿಂತಿರೋ ಗಡಿಯಾರನು 2 ಸಲ ಸರಿಯಾದ ಟೈಮ್ ತೋರಿಸುತ್ತೆ. ಅವಕಾಶ ಸಿಗದೇ ಇರೋದು ಸೋಲಲ್ಲ, ಸಿಕ್ಕ ಅವಕಾಶನ ಉಪಯೋಗಿಸ್ಕೊಳ್ಳದೇ ಇರೋದು ಸೋಲು. ಆಟದ ಆರಂಭಕ್ಕೂ ವಿಸಲ್ ಹೊಡಿತಾರೆ, ಅಂತ್ಯಕ್ಕೂ ವಿಸಲ್ ಹೊಡಿತಾರೆ. ನಿನ್ನದು ಆರಂಭದ ವಿಸಲ್ಲಾಗಲಿ. ಕಾರ್ಮೋಡ ಕರಗಿ ಮಳೆಹನಿ ಸುರಿಸಿದ ಹಾಗೆ, ಮುಂಜಾನೆಯ ಇಬ್ಬನಿ ಹಸಿರೆಲೆಗಳೊಂದಿಗೆ ದಪ್ಪಿದ ಹಾಗೆ, ಸಾಗರದ ಅಲೆಗಳು ತೀರಕ್ಕೆ ಸೋಕುವ ಹಾಗೆ, ಸೂರ್ಯೋದಯಕ್ಕೆ ಹಕ್ಕಿಗಳು ತೀರಕ್ಕೆ ಸೋಕುವ ಹಾಗೆ, ಸೂರ್ಯೋದಯಕ್ಕೆ ಹಕ್ಕಿಗಳು ಜೋಗುಳ ತೂಗುವ ಹಾಗೆ, ಸಂಜೆ ತಂಪಾದ ಗಾಳಿ ಪ್ರಕೃತಿಗೆ ತೊಟ್ಟಿಲು ತೂಗುವ ಹಾಗೆ ಈ ಕಾರ್ಯಕ್ರಮವು ನಿಮ್ಮೆಲ್ಲರ ನಡುವೆ ವಿಶ್ವಾಸದ ಕೊಂಡಿಯಾಗಲಿ ಎಂಬ ಆಶಯದೊಂದಿಗೆ ಚೀಫ್ ಗೆಸ್ಟ್ ಆಫ್ ದ ಟುಡೇಸ್ ಸನ್ಮಾನ್ಯ ಶ್ರೀ ಕೆ ಶಿವನಗೌಡ ನಾಯಕ್, ಮಾಜಿ ಸಚಿವರು ದೇವದುರ್ಗ, ಶ್ರೀ ಸತ್ಯನಾರಾಯಣ ಗೌಡ ಪೊಲೀಸ್ ಪಾಟೀಲ್, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಅರಕೇರ, ಶ್ರೀ ಅನಂತರಾಜ್ ನಾಯಕ್, ಹಿರಿಯ ಬಿಜೆಪಿ ಮುಖಂಡರು ಅರಕೇರ, ನಾಯಕ್, ಆರ್ಡಿಸಿಸಿ ಬ್ಯಾಂಕ್ ನಿರ್ದೇಶಕರು ಅರಕೇರ, ಶ್ರೀ ತಿಮ್ಮಪ್ಪಗೌಡ ಪೊಲೀಸ್ ಪಾಟೀಲ್, ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರು ಅರಕೇರ, ಶ್ರೀ ಸಣ್ಣ ವೀರೇಶ್ ನಾಯಕ್, PSI ಟ್ರಾಫಿಕ್ ಪೊಲೀಸ್ ರಾಯಚೂರು, ಶ್ರೀ ಸೀತಣ್ಣ ನಾಯಕ್, ಪ್ರಥಮ ದರ್ಜೆ ಗುತ್ತಿಗೆದಾರರು ಅರಕೇರ, ಶ್ರೀ ಬಸವರಾಜ ಪೂಜಾರಿ, ಅಧ್ಯಕ್ಷರು ಕಲ್ಪವೃಕ್ಷ ಬ್ಯಾಂಕ್ ಹಾಗೂ ಕಾಂಗ್ರೆಸ್ ಮುಖಂಡರು,
ಅಧ್ಯಕ್ಷರು ಬಿಜೆಪಿ ಯುವ ಮೋರ್ಚಾ ಅರಕೇರ. ಶ್ರೀ ವೆಂಕಟೇಶ ನಾಯಕ್ ದೊರೆ, ಅಧ್ಯಕ್ಷರು ಬಿಜೆಪಿ ನಗರ ಘಟಕ ಅರಕೇರ. ಶ್ರೀ ಬಸವರಾಜ ಕೋಟೆ ದೊರೆ ಅರಕೇರ. ಶ್ರೀ ಕೆಂಚಣ್ಣ ಪೂಜಾರಿ, ಅಧ್ಯಕ್ಷರು ಹಿರೇಗುಡ್ಡದಯ್ಯ ಬ್ಯಾಂಕ್ ಕೊತ್ತದೊಡ್ಡಿ. ಶ್ರೀಮತಿ ರಂಗಮ್ಮ ನಾಯಕಿ, ಅಧ್ಯಕ್ಷರು ಗ್ರಾಮ ಪಂಚಾಯತ್ ಅರಕೇರ. ಶ್ರೀ ಜಾವೀದ್ ಚಿಂಚೋಳಿಕರ್ ಅರಕೇರ. ಶ್ರೀ ಶಿವಕುಮಾರ್ ಹರವಿ, ಅಧ್ಯಕ್ಷರು ರೂಪ್ಸ್ ದೇವದುರ್ಗ ಹಾಗೂ ರೂಪ್ಸ್ ಬಳಗ. ಹಾಗೆ ವಿಶೇಷ ಉಪನ್ಯಾಸಕರಾಗಿ ಆಗಮಿಸಿರುವ ಶ್ರೀ ಸುಭಾಷ್ ಚಂದ್ರ ಪಾಟೀಲ್, ಪ್ರಾಧ್ಯಾಪಕರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ರಾಯಚೂರು. ಪಾಲಕರಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ಎಲ್ಲರೂ ಎದ್ದು ನಿಂತು ಗೌರವ ಸಲ್ಲಿಸಬೇಕು. ಹಾಗೆ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಗಣ್ಯ ವ್ಯಕ್ತಿಗಳು ಕೂಡ Letter A, E-I, like a tree, or English, or my brother, who is the I am my country, and I am proud of easy and good. I shall say to my parents, teachers, and elders, and treat everyone with courtesy. To my country and all my people, I pledge my devotion in their healthy and prosperity. Alone is my happiness. ಕಾರ್ಯಕ್ರಮವು ಯಶಸ್ಸಿನ ಶಿಖರವೇರಲಿ ಎಂದು ಆಶಿಸುತ್ತಾ ಈ ಕಾರ್ಯಕ್ರಮವು ನಿರ್ವಿಘ್ನವಾಗಿ ಮೂಡಿಬರಲು ನಿರೀಕ್ಷೆಗೂ ಮೀರಿದ ಯಶಸ್ಸನ್ನು ಸಂಪಾದಿಸಲು ದೇವತಾ ಅನುಗ್ರಹ ಅತ್ಯಗತ್ಯ. ಇದೀಗ ಪ್ರಾರ್ಥನಾ ಗೀತೆ ನಮ್ಮ ಶಾಲೆಯ ಮುದ್ದು ಮಕ್ಕಳಿಂದ. ಪ್ರಾರ್ಥನಾ ಗೀತೆ thanks to the students for the melodious and meaningful prayer song. Warmly created everyone by the joyful and graceful welcome song. Let's welcome them.
repeat, Ravi Pawar. Stay focused and success will follow. These are words of Srimati Sugandha Madam, who is always encouraging the students for the achievement, leadership and great vision towards education. I request our beloved Sri Vinayaka English Medium School Headmistress Srimati Sugandha Madam to welcome the guests and gathering. ವಸಲಿಗೆ ಬರಲು ಶಿರವ ತಗ್ಗಿಸಿ ಕರವ ಜೋಡಿಸಿ ಜ್ಞಾನವ ಅರಸಿ ಬಂದ ಯಾತ್ರಿಕರು ನಾವು. ನೂರಾರು ಕನಸಿನ ಪುಸ್ತಕವ ಹೆಗಲೇರಿಸಿ ಆತ್ಮವಿಶ್ವಾಸದ ಸಮವಸ್ತ್ರ ಧರಿಸಿ ನವ ಗೆಳೆತನದ ಹೊಳೆಯ ಹರಿಸಿ ಹೊಸದೊಂದು ಚೇತನದೊಂದಿಗೆ ಪುಟ್ಟ ನಗುವಿನೊಂದಿಗೆ ಜ್ಞಾನವ ಅರಸಿ ಬಂದ ಯಾತ್ರಿಕರು ನಾವು. ಅಂತಹ ಜ್ಞಾನವನ್ನು ನೀಡಿದ ವಿದ್ಯಾಗುರುಕುಲದ 10ನೇ ವಾರ್ಷಿಕೋತ್ಸವ ಸಮಾರಂಭಕ್ಕೆ ಆಗಮಿಸಿದ ಎಲ್ಲ ಗಣ್ಯರಿಗೂ ಸ್ವಾಗತ ಸುಸ್ವಾಗತ. ಕಾರ್ಯಕ್ರಮಕ್ಕೆ ಮೊದಲನೇದಾಗಿ ಅತಿಥಿಗಳಾಗಿ ಆಗಮಿಸಿದಂಥ ಶ್ರೀ ಅನಂತರಾಜ್ ನಾಯಕ್ ಬಿಜೆಪಿ ಮುಖಂಡರು ಅರಕೇರ, ಇವರಿಗೆ ನಿಮ್ಮ ಎಲ್ಲರ ಪರವಾಗಿ ಸ್ವಾಗತ ಸುಸ್ವಾಗತ. ಇವರನ್ನು ಶ್ರೀ ಶಾಲೆಯ ಅಧ್ಯಕ್ಷರಾದ ಶ್ರೀ ಮಲಯ ಸರ್ ಅವರು ಸನ್ಮಾನಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ವಿನಾಯಕ ಶಾಲೆ ಆಂಗ್ಲ ಮಾಧ್ಯಮ ಶಾಲೆಯ 10ನೇ ವಾರ್ಷಿಕೋತ್ಸವ ಸಮಾರಂಭಕ್ಕೆ ಪಾಲಕರಿಗೂ ಹಾಗೂ ನನ್ನ ಮುದ್ದು ಮಕ್ಕಳಿಗೂ ಆದರದ ಸ್ವಾಗತ. ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿದಂಥ ಎಲ್ಲ ಪಾಲಕರನ್ನು ಸ್ವಾಗತಿಸಿ ಸನ್ಮಾನಿಸುವುದು ನಮ್ಮ ಪರಂಪರೆ. ಹಾಗಾಗಿ ನನ್ನ ಪಾಲಿಗೆ ಬಂದ ವಿಷಯ ಸ್ವಾಗತ ಹಾಗೂ ಸನ್ಮಾನ. ಈ ಸನ್ಮಾನ ಕಾರ್ಯಕ್ರಮ ನಡೆಸಿಕೊಟ್ಟಿದೆ ಟೀಚರ್. ಬಿ ರೆಡಿ ಶ್ವೇತಾ ಮೇಡಮ್? ಓಕೆ. ಹಾಗೆ ಎಲ್ಲರೂ ಕ್ಲಾಪ್ಸ್ ಮಾಡಿ. ಪೊಲೀಸ್ ಪಾಟೀಲ್ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಹಾಗೂ ಅಷ್ಟೇ ನಿಂದ್ರಸೋಣ ಅವರಿಗೆ. ಹಾಗೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತ ಸೀತನ್ ನಾಯಕ್ ಪ್ರಥಮ ದರ್ಜೆಯ ಗುತ್ತಿಗೆಗಾರರು ಅರ್ಕೆರ, ಇವರು ಕೂಡ ನನ್ನ ಶಾಲರವಾಗಿ ಸ್ವಾಗತ ಸುಸ್ವಾಗತ. ಇವರನ್ನು ಶ್ರೀ ಹಾಗೆ ಮತ್ತೋರ್ವ ಅತಿಥಿಗಳಾಗಿ ಆಗಮಿಸಿದ್ದಾರೆ. ಹಾಗೆ ಅತಿಥಿಗಳಾಗಿ ಆಗಮಿಸಿದಂತ ಶ್ರೀ ಕೆಂಚನ ಪೂಜಾರಿ ಅಧ್ಯಕ್ಷರು. ಹಾಗೆ ಮತ್ತೋರ್ವ ಅತಿಥಿಗಳಾಗಿ ಆಗಮಿಸಿದಂತ ಶ್ರೀ ರಂಗಮ್ಮ ನಾಯಕ್ ಅಧ್ಯಕ್ಷರು ಗ್ರಾಮ ಪಂಚಾಯತಿ ಅರಕೆರ. ಇವರಿಗೆ ಸನ್ಮಾನಿಸಬೇಕೆಂದು ಕೇಳ್ಕೊತಾ ಇದ್ದೀನಿ. ಶ್ರೀ ಶಿವಕುಮಾರ್ ಹರವಿ, ವೃಕ್ಷಾ, ದೇವದುರ್ಗ. ಹಾಗೆ ವಕೀಲರು ದೇವದುರ್ಗ ಹಾಗೂ ಸ್ವಾಮಿ ವಿವೇಕಾನಂದ ವಿದ್ಯಾಸಂಸ್ಥೆ ಸುಂಕೇಶ್ವರ ಹಾಳ. ಸೊ ಇವರನ್ನು ಕೂಡ ಮಲೇಶ್ವರ ಅವರು ಸನ್ಮಾನಿಸಬೇಕೆಂದು ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಹಾಗೆ ಮತ್ತೊಬ್ಬ ಅತಿಥಿಗಳಾಗಿ ಆಗಮಿಸಿದಂಥ ಶ್ರೀ ರವಿ ಪವಾರ್ ಸರ್, ಇವರನ್ನು ಉಪನ್ಯಾಸಕರಾಗಿ ಆಗಮಿಸಿದಂಥ
ಶ್ರೀ ಸುಭಾಷ್ ಚಂದ್ರ ಪಾಟೀಲ್, ಪ್ರಾಧ್ಯಾಪಕರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ರಾಯಚೂರು. ಇವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಸುಸ್ವಾಗತ. ಹಾಗೆ ಸರ್ ಅನ್ನು ಶ್ರೀ ಬಲಯ್ಯ ಸರ್ ಅವರು ಸನ್ಮಾನಿಸಬೇಕೆಂದು ಕೇಳ್ಕೊತಾ ಇದ್ದೀನಿ. Welcome to our students. Your energy and aspiration make this celebration meaningful. A heartbeat welcome to our media friends for the spreading the essentials of this event. With profound respect and giving you happiness, I once again extended a warm welcome to every dignitary, parents, teachers, students, alumni and girls present here. Let's celebrate our excellent culture, talent and the glorious journey of our 10th anniversary of institution. Thank you one and all. Prerane. Light is symbol of knowledge, positivity and progress. To begin this auspicious program, we request our dignitaries to kindly come forward for the lighting of lamp and inaugurate today's program. ಹೇ ಪ್ರಭು, ಜ್ಞಾನದ ಬೆಳಕು ನಮ್ಮನ್ನು ಆವರಿಸಲಿ. ನಿಮ್ಮ ಪ್ರೇಮ ನಮ್ಮನ್ನು ಸುತ್ತಿ ಸಂಸ್ಕೃತಿಯ ಮೆರಗನ್ನು ಹೆಚ್ಚಿಸುವ ದೀಪ ಪ್ರಜ್ವಲಿಸುವ ಮೂಲಕ ಶ್ರೀ ವಿನಾಯಕ ಆಂಗ್ಲ ಮಾಧ್ಯಮ ಶಾಲೆ 2026 10ನೇ ವಾರ್ಷಿಕೋತ್ಸವವನ್ನು ಉದ್ಘಾಟಿಸುತ್ತಿದ್ದಾರೆ. ಮೇ ದಿಸ್ ಲೈಟ್ ಗೈಡ್ ಅಸ್ ಆನ್ ದ ಪಾತ್ ಆಫ್ ವಿಸ್ಡಮ್. ಮನಸ್ಸುಗಳ ಅನನ್ಯತೆ. ಎರಡು ಮಾತುಗಳನ್ನು ಹೇಳಬೇಕಂತ ಬಯಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಶ್ರೀ ವಿನಾಯಕ ಆಂಗ್ಲ ಮಾಧ್ಯಮ ಶಾಲೆಯ 10ನೆಯ ಶಾಲಾ ವಾರ್ಷಿಕೋತ್ಸವದ ಈ ಸಂದರ್ಭದಲ್ಲಿ ಶಾಲಾ ಆಡಳಿತ ಮಂಡಳಿಗೂ, ಶಾಲೆಯ ಮುಖ್ಯೋಪಾಧ್ಯಾಯರಿಗೂ ಹಾಗೂ ಮುದ್ದು ಮಕ್ಕಳಿಗೂ, ಪಾಲಕರಿಗೂ ಎಲ್ಲರಿಗೂ ಈ 10ನೇ ವಾರ್ಷಿಕೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಕೋರ್ತೇನೆ. ಇವತ್ತು ವಿನಾಯಕ ಶಾಲೆಯ ಆಡಳಿತ ಮಂಡಳಿಯವರು ಈ ದಶಕದ ಸಂಭ್ರಮಾಚರಣೆ ನಿಜವಾಗಲೂ ಎಲ್ಲರಿಗೂ ಸಂತೋಷ ತರುವಂಥದ್ದು. ಯಾಕಂದರೆ ಪ್ರತಿ ವರ್ಷ ಅವರು ಈ ಒಂದು ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಬಹಳ ವಿಜೃಂಭಣೆಯಿಂದ ಮಾಡ್ತಾರೆ. ಯಾಕಂದರೆ ಈ ಒಂದು ಸಂಭ್ರಮಾಚರಣೆ ವಿದ್ಯಾರ್ಥಿಗಳಿಗೆ ಮತ್ತು ಪಾಲಕರಿಗೂ ಕೂಡ ಪ್ರತಿ ವರ್ಷ ಅಂತ ನಾನು ಹೇಳಕ್ಕೆ ಇಚ್ಛೆ ಪಡುತ್ತೇನೆ. ನಿಜವಾಗಲೂ ಸಾಂಸ್ಕೃತಿಕ ಹಾಗೂ
ಕ್ರೀಡಾ ಚಟುವಟಿಕೆಗಳ ಮುಖಾಂತರ ವಿದ್ಯಾರ್ಥಿಗಳಲ್ಲಿ ಅಡಗಿರುವಂಥ ಪ್ರತಿಮೆಯನ್ನು ಹೊರಗೆ ತೆಗೆಯಲು ಆ ಒಂದು ವರ್ಗದಲ್ಲಿ ಉತ್ತಮ ವಿದ್ಯಾರ್ಥಿಗಳಾಗಿ ಹೊರಹೊಮ್ಮಿರ್ತಾರೆ. ಈ ಒಂದು ಸಾಂಸ್ಕೃತಿಕ ಚಟುವಟಿಕೆ ಮತ್ತು ಕ್ರೀಡಾ ಚಟುವಟಿಕೆ ಮೂಲಕ ತಮ್ಮ ಪ್ರತಿಭೆಯನ್ನು ಹೊರಹಾಕಕ್ಕೆ ಉತ್ತಮ ವೇದಿಕೆ. ಹೀಗಾಗಿ ನಾವೆಲ್ಲರೂ ಈ ಒಂದು ವಿನಾಯಕ ಶಾಲೆಯ ಎಲ್ಲ ಶಿಕ್ಷಕರಿಗೂ ಮತ್ತು ವಿದ್ಯಾರ್ಥಿಗಳಿಗೂ ಪ್ರತಿ ವರ್ಷ ತಾವೇನು ಪಡೆದುಕೊಂಡಂತ ಏನು ಅಂಕಗಳಿರುತ್ತವೆ ಆ ಅಂಕಗಳ ಮುಖಾಂತರ ಅವರು ಎಲ್ಲ ದಿವಂಗತ ಶ್ರೀ ವೆಂಕಟ ಪೊಲೀಸ್ ಶಿಕ್ಷಣ ಮತ್ತು ಸಾಮಾಜಿಕ ಸೇವಾ ಸಂಸ್ಥೆ, ಶ್ರೀ ವಿನಾಯಕ ಆಂಗ್ಲ ಮಾಧ್ಯಮ ಶಾಲೆ ಕೆ ಹನುಮಂತರಾಯ ನಗರ ಹರಿಕೇರದಲ್ಲಿ ಈ ಒಂದು 10 ವರ್ಷಗಳ 10ನೇ ವಾರ್ಷಿಕೋತ್ಸವ ಇದು ಬಹಳ ಅತಿ ಸಂಭ್ರಮದಿಂದ ಕೂಡಿರುವಂಥ ಒಂದು ಕಾರ್ಯಕ್ರಮ ಅಂತ ಹೇಳಕ್ಕೆ ಬಯಸ್ತೀನಿ. ಇಂಥ ಒಂದು ವೇದಿಕೆ ಬಹುಶಃ ಕಾಲೇಜಲ್ಲಿ ಸಹಿತ ಮಾಡಲಿಕ್ಕೆ ಆಗಲ್ಲ. ಅಂತ ಒಂದು ವೇದಿಕೆ ನಿರ್ಮಾಣ ಮಾಡಿ ಅದು ಮತ್ತೆ ಕಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳ ಒಂದು ಕಲಿಕೆಯನ್ನು ತೋರಿಸೋದಕ್ಕೋಸ್ಕರ ಇಂಥ ಒಂದು ಸಮಾರಂಭವನ್ನು ಮಾಡಿದ್ದಾರೆ. ಇಂಥ ವೇದಿಕೆ ಮೇಲೆ ಇವತ್ತಿನ ಅಧ್ಯಕ್ಷತೆಯನ್ನು ಸನ್ಮಾನ ಶ್ರೀ ಕೆ ಶಿವಗೌಡ ನಾಯಕರು ಮಾಜಿ ಶಾಸಕರು ದೇವರುಗಳು ವಹಿಸಬೇಕಾಗಿತ್ತು. ಅವರ ಪರವಾಗಿ ಅವರ ಚಿಕ್ಕಪ್ಪನವರಾದಂಥ ಶ್ರೀ ಅನಂತರಾಜ ನಾಯಕ್ ಹಿರಿಯ BJP ಮುಖಂಡರು ಇವತ್ತು ಮುಖ್ಯ ಅತಿಥಿ ಸ್ಥಾನವನ್ನು ವಹಿಸಿಕೊಂಡಿದ್ದಾರೆ. ಅದೇ ರೀತಿ ಶ್ರೀ ತಿಮ್ಮಪ್ಪಗೌಡ ಪೊಲೀಸ್ ಪಾಟೀಲ್ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರು ಅವರು ಸಹಿತ ಇವತ್ತು ಅತಿಸ್ಥಾನವನ್ನು ವಹಿಸಿಕೊಂಡಿದ್ದಾರೆ. ಜೊತೆಗೆ ಮತ್ತೆ ಶ್ರೀ ವಸ್ಕೇರಪ್ಪ CPI ಲಿಂಗಸೂರವರು, ಸಣ್ಣ ವೀರೇಶ್ ನಾಯ್ಕರು, ಸಿದ್ದರಾಮ ನಾಯ್ಕ ಪ್ರಥಮ ದರ್ಜೆ ಕಾಂಗ್ರೆಸ್ ಮುಖಂಡರು, ಭಗವಂತರಾಯ ನಾಯ್ಕ ಅಧ್ಯಕ್ಷರು BJP ಯುವ ಮೋರ್ಚಾ ಹರಿಕೆರ, ಬಸವರಾಜ ಪಾಟೇಗರಿ ಹರಿಕೆರ, ಕೆಂಚಣ್ಣ ಪೂಜಾರಿ ಅಧ್ಯಕ್ಷರು ಹಿರೇಗುಡದಯ್ಯ ಸೌಹಾರ್ದ ಬ್ಯಾಂಕ್ ಕೊತ್ತದಡ್ಡಿ, ಶ್ರೀಮತಿ ರಂಗಮ್ಮ ನಾಯ್ಕ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಹರಿಕೆರ, ರಾಜಶೇಖರ್ ಪಾಟೀಲ್ ಮುಷ್ಟೂರ್, ಜಾವೇದ್ ಮಿಯಾ ಚಿಂಚೋಳಗರ ಹರಿಕೆರ, ಶಿವಕುಮಾರ್ ಅಲ್ವಿ ಅಧ್ಯಕ್ಷರು, ವಿಶೇಷ ಉಪನ್ಯಾಸಕರಾಗಿ ಆಗಮಿಸಿದಂಥ ಶ್ರೀ ಸುಭಾಷ್ ಚಂದ್ರ ಪಾಟೀಲ್ ಪ್ರಾಧ್ಯಾಪಕರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ರಾಯಚೂರು ಎಲ್ಲ ಅತಿಥಿ ಮಾನ್ಯರಿಗೆ ವಂದಿಸುತ್ತಾ ಈ ಒಂದು ಸಂಭ್ರಮದಲ್ಲಿ ಇಂಥ ಒಂದು ಯಶಸ್ವಿಯಾಗಿ ಇಲ್ಲಿ ಮಾತನಾಡಬೇಕಾದ್ರೆ ಇದು ಪ್ರೌಢಶಾಲಾ ಅಂತೂ ಅಲ್ಲ, ಈ ಥರ ಕಾಲೇಜು ಶಿಕ್ಷಣದ ಚಿಕ್ಕ ಮಕ್ಕಳ ಒಂದು ಕಾರ್ಯಕ್ರಮ ಇದು. ಮಕ್ಕಳಿಗೆ ಆಟೋಟಗಳಲ್ಲೇ ಸಾಕಷ್ಟು ಅವರಿಗೆ ಏನಾದರೂ ಆಸಕ್ತಿ ಇರ್ತದೆ, ಕೇಳೋದ್ರಲ್ಲಿ ಇರೋದಿಲ್ಲ. ಆದರೆ ಈ ಒಂದು ಸಂಸ್ಥೆಯನ್ನು ಮಲ್ಲಯ್ಯ ಪೋಲಿಯರ್ ಮುಖ್ಯ ಗುರುಗಳು ಬಹುಶಃ ನಾನು ಇದೇ ಪ್ರಥಮ ಈ ಕಾರ್ಯಕ್ರಮಕ್ಕೆ ಬಂದಿದ್ದು 1ರಿಂದ 5ನೇ ತರಗತಿ ಅಂತ ಅಷ್ಟೇ ಕೇಳಿದೆ. ಆದರೆ ಈ 10 ವರ್ಷಗಳಲ್ಲಿ ಈ ಒಂದು ಸಂಸ್ಥೆಯನ್ನು ಅವರು ಬೆಳೆಸಬೇಕಾಗಿತ್ತು. ಆದರೆ ಅದು ಏನು ಕಾರಣ ಗೊತ್ತಿಲ್ಲ. ಅವರ ಶ್ರೀಮತಿಯವರ ಒಂದು ಪರಿಶ್ರಮ ಈ ಶಾಲೆಗಿದೆ ಅಂತೇಳಿ ನನಗೆ ಅನ್ನಿಸ್ತಾ ಇದೆ. ಇವತ್ತು ಸೇರಿದಂಥ ಈ ಒಂದು ಪಾಲಕ ವರ್ಗ, ಈ ವಿದ್ಯಾರ್ಥಿಗಳನ್ನ ನೋಡಿದ್ರೆ ಶಾಲೆಯ ಒಂದು ಆಕರ್ಷಣೆ ಮತ್ತು ಶಾಲೆಯ ಒಂದು ವಿದ್ಯಾಭ್ಯಾಸ ಎಷ್ಟು ಚೆನ್ನಾಗಿದೆ ಅಂತಕ್ಕಂಥದ್ದನ್ನು ನಮಗೆ ಕಂಡು ಬರ್ತದೆ. ಜೊತೆಗೆ ಮಕ್ಕಳಿಗೆ ಇವತ್ತು ಕಲಿಕೆಯ ಜೊತೆಗೆ ಸಹಪಠ್ಯೇತರ ಚಟುವಟಿಕೆಗಳನ್ನು ಅಳವಡಿಸಿಕೊಳ್ಳುತ್ತಾ ಆಟೋಟ ಪಾಠಗಳಿಂದ ಅಂದರೆ ಚಿಕ್ಕ ಮಕ್ಕಳಾಗಿರೋದ್ರಿಂದ ಮಕ್ಕಳಿಗೆ ಆಟಗಳ ಮೂಲಕ ಕಲಿಕೆಯನ್ನು ಕಲಿಸ್ತಕ್ಕಂಥ ವ್ಯವಸ್ಥೆ ಇವತ್ತಿನ ಒಂದು ಸರ್ಕಾರ ಯೋಜನೆಗಳನ್ನು ಹಾಕಿಕೊಂಡಿದೆ. ಇವತ್ತು ಮಕ್ಕಳು ಶಿಕ್ಷಣ ಹೊಂದಬೇಕಾದ್ರೆ
ಇದರಲ್ಲಿ ಪಾಲಕರು ಬಹಳ ಮುಖ್ಯವಾದಂಥ ಕರ್ತವ್ಯ. ಇವತ್ತು ಒಂದು ಪರಿಸರ ಹೇಗಿರ್ತದೆ ಅಂದರೆ ಪಕ್ಕದ ಮನೆಯಲ್ಲಿ ಹೋಗ್ತಕ್ಕಂಥ ಮಕ್ಕಳು ನೋಡಿ ನನ್ನ ಮಗನ್ನು ಕಳಿಸ್ಬೇಕಂತಕ್ಕಂಥ ಒಂದು ಅವರಿಗೆ ಆಸಕ್ತಿ ಏನಾದರೂ ಮೂಡ್ತದೆ. ಈ ಶಾಲೆ ಅಭಿವೃದ್ಧಿ ಆಗಬೇಕು ಮತ್ತು ಇನ್ನೂ ಇದಕ್ಕೆ ಬಡ್ತಿ ಪ್ರೌಢಶಾಲಾ ಹಂತಕ್ಕೆ ಈಗ ಶಾಲೆಯನ್ನು ಒಯ್ಯಬೇಕಂತೇಳಿ ಈ ಸಂದರ್ಭದಲ್ಲಿ ಏನಪ್ಪ ಅಂದರೆ ಮುಖ್ಯ ಗುರುಗಳಿಗೆ ಹೇಳಿದವತ್ತ ಇವತ್ತಿನ ಈ ಒಂದು ಸಂದರ್ಭದಲ್ಲಿ ಏನಪ್ಪ ಅಂದರೆ ಸತ್ತ ಮೀನನ್ನ ನದಿ ನೀರು ದಡಕ್ಕೆ ತಳ್ಳುತ್ತದೆ. ಹಣವಿಲ್ಲದ ಮನುಷ್ಯನನ್ನ ಸಮಾಜ ಕುಟುಂಬ ಮೂಲೆಗೆ ತಳ್ಳುತ್ತದೆ. ಈಗಿದರೆ ಮೀನಿಗೆ ಬೆಲೆ, ದುಡಿದರೆ ಮನುಷ್ಯನಿಗೆ ಬೆಲೆ. ಆದ್ದರಿಂದ ಈ ಸಂಸ್ಥೆಯನ್ನು ಅಚ್ಚುಕಟ್ಟಾಗಿ ಬಳಸಿದ್ದಾರೆ. ಇನ್ನೂ ಎತ್ತರಕ್ಕೆ ಅದನ್ನು ಬೆಳೆಸಲಿ ಅಂತೇಳಿ ಹೇಳ್ತಾ ಇವತ್ತಿನ ಈ ಸಂದರ್ಭದಲ್ಲಿ ಪಾಲಕರಿಗೂ ಈ ಪ್ರೀತಿಯ ಮುದ್ದು ಮಕ್ಕಳಿಗೂ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ನಮ್ಮೆಲ್ಲ ಪತ್ರಕರ್ತ ಮಿತ್ರರಿಗೂ ಎಲ್ಲರಿಗೂ ಶಿಕ್ಷಕ ಬಂಧುಗಳಿಗೂ ಎಲ್ಲರಿಗೂ ವಂದಿಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕನ್ನಡ. ಹಿರಿಯ ಬಿಜೆಪಿ ಮುಖಂಡರು ಅರಕೇರ ಇವರಿಂದ ನಮ್ಮ ಶಾಲೆಯ ಮುಖ್ಯ ಗುರುಗಳಾಗಿರ್ತಕ್ಕಂತಹ ದಂಪತಿಗಳಿಗೆ ಸನ್ಮಾನ. ಹೌದು, ಮತ್ತೆ ಅವ್ರಿಗೆ ಅಲ್ಲಿ ಪ್ಲಾನ್ ಅಣ್ಣ ಫೋಟೋಗ್ರಾಫರ್ ಅಣ್ಣ ಅವ್ರಿಗೆ ಸೈಡ್ ತರ್ಸಣ ಬ್ರೋ ಸನ್ಮಾನಿಸಿದಂಥ ಎಲ್ಲ ಗಣ್ಯರಿಗೂ ತುಂಬ ಹೃದಯದ ಧನ್ಯವಾದಗಳು. Academy year is a journey filled with progress and achievements. The pillar of strength behind the smooth and successful functioning of Sri Vinayaka School. Because of our school head mistress Sugandha ma'am, I request our report to the gatherings. ಸೊ ಇದನ್ನ ಒಂದು 5 ನಿಮಿಷದಲ್ಲಿ ನಿಮ್ಮ ಮುಂದೆ ತರಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಕೇವಲ ಸ್ಟಾರ್ಟಿಂಗ್ ಅಲ್ಲಿ 36 ಮಕ್ಕಳು, 2 ಜನ ಟೀಚರ್ಸ್ ಇದ್ರು. ಅದು ಇವಾಗ ಪ್ರಸ್ತುತ 2026ರ ಒಂದು ಅವಧಿಯಲ್ಲಿ 260ಕ್ಕೂ ಹೆಚ್ಚು ಮಕ್ಕಳು ನನ್ನ ಶಾಲೆಯಲ್ಲಿ ಓದ್ತಾ ಇದ್ದಾರೆ. ಹಾಗೆ 7 ಜನ 10 ಜನ ಶಿಕ್ಷಕರನ್ನು ಹೊಂದಿದ್ದು, ಹಾಗೆ 7 ಜನ ಶಿಕ್ಷಕರ ಸಿಬ್ಬಂದಿಯನ್ನು ಹೊಂದಿದೆ. ಹಾಗೆ ನಮ್ಮ ಶಾಲೆಯಲ್ಲಿ 2020ರಿಂದ ವಿವಿಧ ವಸತಿ ಶಾಲೆಗಳಿಗೆ ತರಬೇತಿಯನ್ನು ನೀಡಲು ನಾವು ಅವಾಗ ಪ್ರಾರಂಭ ಮಾಡಿದ್ವಿ. ಸೊ ಪ್ರಾರಂಭದಲ್ಲಿ ಕೇವಲ 5 ಜನ ಮಕ್ಕಳನ್ನು ಹೊಂದಿದ್ದು, ಆ 5 ಜನ ಮಕ್ಕಳು ಆ ಒಂದು ವರ್ಷದಲ್ಲಿ 5 ಜನವು ಪಾಸ್ ಆಗಿ ವಿವಿಧ ವಸತಿ ಶಾಲೆಗೆ ಆಯ್ಕೆ ಆದರು. ಅವರು ಇವಾಗ ಪ್ರಸ್ತುತ ಫಸ್ಟ್ PUCಯಲ್ಲಿದ್ದಾರೆ. ಸೊ 4ನೇ ವರ್ಷದಲ್ಲಿ ನಾವು 5ನೇ ಕ್ಲಾಸನ್ನು ತರಬೇತಿಯಾಗಿ ತಗೊಂಡಿದ್ವಿ. ಹಾಗೆ ಮೊದಲ ವರ್ಷ ಪ್ರಯತ್ನದಲ್ಲಿ 5 ಮಕ್ಕಳು ತರಬೇತಿಯಲ್ಲಿದ್ದು 5 ಮಕ್ಕಳು ಕೂಡ ವಿವಿಧ ವಸತಿ ಶಾಲೆಗೆ ಆಯ್ಕೆಯಾಗಿದ್ದಾರೆ. ಕಳೆದ ವರ್ಷ 2025 ಹಾಗೂ 26ನೇ ಸಾಲಿನಲ್ಲಿ 26 ಮಕ್ಕಳು ವಿವಿಧ ವಸತಿ ಶಾಲೆಗಳಿಗೆ ಆಯ್ಕೆಯಾಗಿದ್ದಾರೆ. ಅಂದರೆ 30 ಜನ ಮಕ್ಕಳಲ್ಲಿ 26 ಜನ ಮಕ್ಕಳು ವಿವಿಧ ವಸತಿ ಶಾಲೆಗಳಿಗೆ ಆಯ್ಕೆಯಾಗಿದ್ದಾರೆ ಅಂತ ಹೇಳಲು ನನಗೆ ಒಂದು ಹೆಮ್ಮೆ ಅನಿಸುತ್ತೆ.
ಕಳೆದ 5 ವರ್ಷಗಳಲ್ಲಿ ಒಟ್ಟು 100ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವಿವಿಧ ವಸತಿ ಶಾಲೆಗಳಿಗೆ ಆಯ್ಕೆಯಾಗಿದ್ದಾರೆ. ಪ್ರತಿ ವರ್ಷ ಕೂಡ ನಮ್ಮ ಶಾಲೆಯಲ್ಲಿ ಆಟೋಟ ಸ್ಪರ್ಧೆಗಳು, ಸಾಂಸ್ಕೃತಿಕ ಚಟುವಟಿಕೆಗಳು, ಹಾಗೆ ಧಾರ್ಮಿಕ ಹಬ್ಬ ಹರಿದಿನಗಳು, ಹಾಗೆ ರಾಷ್ಟ್ರೀಯ ಹಬ್ಬಗಳನ್ನು ಕೂಡ ಕೈಗೊಂಡು ಪ್ರತಿ ವರ್ಷ ಕೂಡ ಶೈಕ್ಷಣಿಕ ಪ್ರವಾಸವನ್ನು ಕೈಗೊಂಡಿದ್ದೇವೆ. ಅತ್ಯಂತ ಕಡಿಮೆ ಶುಲ್ಕದಲ್ಲಿ ವಿದ್ಯಾರ್ಥಿಗಳನ್ನು ಪ್ರವೇಶ ಪಡ್ಕೊಂಡು ಆ ಮಕ್ಕಳ ಏಳಿಗೆಯಾಗಿ ನನ್ನೆಲ್ಲ ಟೀಚರ್ಸು ನಾವು ಕೂಡ ಶ್ರಮಿಸ್ತಾ ಇದ್ದೀವಿ. ಇನ್ನು ಇದೇ ರೀತಿ ನಿಮ್ಮೆಲ್ಲರ ಪಾಲಕರ ಒಂದು ಪ್ರೀತಿ, ವಿಶ್ವಾಸ, ಸಹಕಾರ ಹೀಗೆ ನನ್ನ ಜೊತೆಗೆ ಇರಲಿ ಅಂತ ದೇವರಲ್ಲಿ ಕೇಳ್ಕೊಳ್ತಾ ಈ ವರದಿ ವಾಚನ ಕಾರ್ಯಕ್ರಮಕ್ಕೆ ಪೂರ್ಣ ವಿರಾಮವನ್ನು ಕೊಡ್ತಿದ್ದೇನೆ. ಥ್ಯಾಂಕ್ ಯು ನಮ್ಮ ಶಾಲೆಯ ಹೆಡ್ ಮಿನಿಸ್ಟರ್ಸ್ ಇವರಿಗೆ ತುಂಬು ಹೃದಯದ ಧನ್ಯವಾದಗಳು. ಸಾಧಿಸುವ ಛಲ ಮತ್ತು ಸತತ ಪ್ರಾಮಾಣಿಕ ಪ್ರಯತ್ನಗಳಿಂದ ಇಂದು ನಮ್ಮೆಲ್ಲರಿಗೂ ಮಾದರಿಯಾಗಿರುವ ಸಮಾರಂಭಕ್ಕೆ ಅತಿಥಿ ಉಪನ್ಯಾಸಕರಾಗಿ ಆಗಮಿಸಿದಂಥ ಡಾಕ್ಟರ್ ಸುಭಾಷ್ ಚಂದ್ರ ಪಾಟೀಲ್ ವಿಷಯ ನಿಮ್ಮ ಮುಂದೆ. ಡಾಕ್ಟರ್ ಸುಭಾಷ್ ಚಂದ್ರ ಪಾಟೀಲ್ ದೇವದುರ್ಗ ನಮ್ಮ ತಾಲೂಕಿನ ಬೇದರಗೋಳ ಗ್ರಾಮದವರಾಗಿದ್ದರು. ಗುಲ್ಬರ್ಗಾ ವಿಶ್ವವಿದ್ಯಾಲಯದಲ್ಲಿ MA ಹಾಗೂ BEd ಮತ್ತು MPE ಮತ್ತು PhD ವರೆಗೆ ಅಧ್ಯಯನ ಮಾಡಿದ್ದಾರೆ. ಇತ್ತೀಚೆಗೆ ಕಲಬುರಗಿ ವಿಶ್ವವಿದ್ಯಾಲಯದಿಂದ ಡಾಕ್ಟರೇಟ್ ಪದವಿಯನ್ನು ಪಡೆದುಕೊಂಡಿದ್ದಾರೆ. ಗೌರವಾನ್ವಿತ ಡಾಕ್ಟರ್ ಚಂದ್ರ ಪಾಟೀಲ್ ಸರ್ ಅವರು ದೇವದುರ್ಗದಲ್ಲಿ ಜ್ಞಾನಗಂಗಾ ಮತ್ತು ಜ್ಞಾನಜ್ಯೋತಿ ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭಿಸಿ ಶೈಕ್ಷಣಿಕ ಕ್ರಾಂತಿಯನ್ನು ಮಾಡಿದ್ದಾರೆ. 2009ರಲ್ಲಿ ಕರ್ನಾಟಕ ಲೋಕಸಭಾ ಆಯೋಗದ ಮೂಲಕ ಜಾಲಹಳ್ಳಿಯ ಪದವಿ ಕಾಲೇಜಿಗೆ ಅಧ್ಯಾಪಕರಾಗಿ ನೇಮಕಗೊಂಡು ಕಾಲೇಜಿನ ಪ್ರಾಂಶುಪಾಲರಾಗಿ ಉತ್ತಮ ಸೇವೆಯನ್ನು ಸಲ್ಲಿಸಿದರು. ನಂತರ ದೇವದುರ್ಗದ ಸರ್ಕಾರಿ ಪದವಿ ಕಾಲೇಜಿಗೆ ವರ್ಗಾವಣೆಗೊಂಡು ಅಲ್ಲಿಯೂ ಸಹ ಪ್ರಾಂಶುಪಾಲರಾಗಿ ಅತ್ಯುತ್ತಮ ಸೇವೆಯನ್ನು ಸಲ್ಲಿಸಿದ ಕೀರ್ತಿ ಸದರಿಯವರಿಗೆ ಸಲ್ಲುತ್ತದೆ. ಪ್ರಸ್ತುತವಾಗಿ ರಾಯಚೂರಿನ ಸರ್ಕಾರಿ ಪದವಿ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಡಾಕ್ಟರ್ ಸುಭಾಷ್ ಚಂದ್ರ ಪಾಟೀಲ್ ಅವರು ಬಹುಮುಖ ವ್ಯಕ್ತಿತ್ವದವರಾಗಿದ್ದು ದೇವದುರ್ಗ ತಾಲೂಕಿನ ಸಾವಿರಾರು ಗಿಡಗಳನ್ನು ನೆಟ್ಟು ಬೆಳೆಸುವುದರ ಮೂಲಕ ಪರಿಸರ ಕ್ರಾಂತಿಯನ್ನು ಮಾಡಿದ್ದಾರೆ. ವಿಶೇಷವಾಗಿ ದೇವದುರ್ಗದಲ್ಲಿ ಸೈನಿಕ ತರಬೇತಿ ಕೇಂದ್ರವನ್ನು ಪ್ರಾರಂಭಿಸಿ ಇದುವರೆಗೆ 20 ಜನ ಯುವಕರು ಭಾರತ ದೇಶಕ್ಕೆ ಸೈನಿಕರಾಗಿ ಸೇವೆ ಸಲ್ಲಿಸುವ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಇವರ ಅತ್ಯುತ್ತಮ ಸೇವೆಯನ್ನು ಗುರುತಿಸಿ TV ಫಾಯ್ದವರು ನಮ್ಮ ಬಾಹುಬಲಿ ಎಂಬ ವಿಶೇಷ ಎಪಿಸೋಡ್ ಮೂಲಕ ಟಿವಿಯಲ್ಲಿ ಪ್ರದರ್ಶನಗೊಂಡು ದೇವದುರ್ಗದ ಕೀರ್ತಿ ಪತಾಕೆಯನ್ನೇ ಆರಿಸುವಲ್ಲಿ ಸರ್ ಪಾತ್ರ ಪ್ರಮುಖವಾಗಿದೆ. ಕಲ್ಯಾಣ ಕರ್ನಾಟಕದ ಗಾಂಧಿ ಎಂದೇ ಪ್ರಸಿದ್ಧಿಯಾಗಿರುವ ಶ್ರೀ ಬಸವರಾಜ್ ಪಾಟೀಲ್ ಸೇಂಡಂಜಿ ಅವರ ಜೊತೆಗೂಡಿ ಹಲವಾರು ಸಮಾಜಮುಖಿ ಕಾರ್ಯವನ್ನು ಹಿರಿಯರು ಮತ್ತು ಯುವಕರೊಂದಿಗೆ ಇಂದಿಗೂ ಕಾರ್ಯನಿರ್ವಹಿಸುತ್ತಿದ್ದಾರೆ. ಪ್ರಸ್ತುತವಾಗಿ ರಾಯಚೂರು ಜಿಲ್ಲೆಯ ವಿಕಾಸ ಅಕಾಡೆಮಿಯ ಜಿಲ್ಲಾ ಸಂಚಾಲಕರಾಗಿ ಶೈಕ್ಷಣಿಕ ಸೇವೆಯ ಜೊತೆಗೆ ಸಮಾಜ ಸೇವೆಯನ್ನು ಸಹ ನಿರಂತರವಾಗಿ ಮಾಡುತ್ತಿರುವ ಇವರು ಶ್ರೇಷ್ಠ ವಾಗ್ಮಿಗಳಾಗಿದ್ದು ಇಂದು ನಮ್ಮ ಸಂಸ್ಥೆಗೆ ಉಪನ್ಯಾಸಕರಾಗಿ ಬಂದಿರುವುದು ನಮ್ಮೆಲ್ಲರಿಗೂ ಸಂತೋಷದ ವಿಷಯ. ಗುರುವೆಂದರೆ ಕಾಲತೀತ ವಿಚಾರಧಾರೆ, ಗುರುವೆಂದರೆ ಸಕಲ ಜೀವರಾಶಿಗೆ ಲೇಸ ಬಯಸುವ ಕರುಣಾಮೂರ್ತಿ, ಗುರುವೆಂದರೆ ನಡೆನುಡಿಗಳನ್ನು ಬೆಸೆಯುವ ಜೀವಂತ ಸೆಲೆ. ಇಂತಹ ಸಾಲುಗಳಿಗೆ ಅರ್ಥಪೂರ್ಣವಾದಂತಹ ಜೀವ ತುಂಬುವ ಇಂದಿನ ಕಾರ್ಯಕ್ರಮದ ಅತಿಥಿ ಉಪನ್ಯಾಸಕರಾಗಿ ಆಗಮಿಸಿರುವಂಥ ಶ್ರೀ ಸುಭಾಷ್ ಚಂದ್ರ ಪಾಟೀಲ್ ಪ್ರಾಧ್ಯಾಪಕರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ರಾಯಚೂರು, ಇವರು ನಮ್ಮ ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಹೇಳಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಸರ್. ಮಕ್ಕಳಲ್ಲಿ ಶಕ್ತಿ ಇದೆ, ಪಾಲಕರಲ್ಲಿ ಸ್ವಲ್ಪ ಬರಲಿ. ನಮ್ಮ ಭಾರತ ಮಾತೆಗೆ ಜೈಕಾರ ಹಾಕುವಲ್ಲಿ ಯಾವುದೇ ಕಾರಣಕ್ಕೂ ಹಿಂಜರಿಬಾರ್ದು. ಮತ್ತೊಮ್ಮೆ ಜೋರಾಗಿ ಹೇಳೋಣ, ಬೋಲೋ ಭಾರತ್ ಮಾತಾ ಕೀ. ಮಕ್ಕಳು ಭಾವಿ ಸೈನಿಕರು, ಭಾವಿ ನಮ್ಮ ದೇಶದ ನಾಗರಿಕರು. ಹಾಗಾಗಿ ಅವರಲ್ಲಿ ಉತ್ಸಾಹ ಜಾಸ್ತಿ ಇದೆ. ನಿಮ್ಮಲ್ಲೆಲ್ಲ ಸಂಕೋಚ, ನಾಚಿಕೆಗಳು ಇವೆಲ್ಲ ಕಾಡ್ತಿರೋದ್ರಿಂದ
ದೇಶಕ್ಕಾಗಿ ಘೋಷಣೆ ಹಾಕೋದ್ರಲ್ಲಿ ಯಾವುದೇ ಸಂಕೋಚ ಬೇಡ ಅನ್ನುವಂಥ ಮಾತನ್ನು ಹೇಳ್ತಾ ಶ್ರೀ ವಿನಾಯಕ ಆಂಗ್ಲ ಮಾಧ್ಯಮ ಶಾಲೆಯ ದಶಮಾನೋತ್ಸವ ಈ ಶುಭ ಸಮಾರಂಭದಲ್ಲಿ ಉಪಸ್ಥಿತಿರುವಂತ ವೇದಿಕೆ ಮೇಲಿರುವಂತ ಎಲ್ಲ ಗಣ್ಯ ವ್ಯಕ್ತಿಗಳೇ, ವೇದಿಕೆಯ ಮುಂಭಾಗದಲ್ಲಿರುವಂತ ಈ ಸಂಸ್ಥೆಯನ್ನು 10 ವರ್ಷಗಳ ಕಾಲ ಬೆಳೆಸಲು ಕಾರಣೀಭೂತರಾಗಿರುವಂತ ಎಲ್ಲ ಪಾಲಕ ಬಂಧುಗಳೇ, ಭವಿಷ್ಯದ ಧ್ರುವ ನಕ್ಷತ್ರಗಳಾಗಿ ಮುನ್ನುಗ್ಗುತ್ತಿರುವಂತ ಈ ಸಂಸ್ಥೆಯ ಎಲ್ಲ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರೇ, ಬೇರೆ ಬೇರೆ ಸಂಸ್ಥೆಯಿಂದ ಆಗಮಿಸಿರುವಂತಹ ಎಲ್ಲ ಸಂಸ್ಥಾಪಕರೇ ಹಾಗೂ ಪತ್ರಕರ್ತ ಬಂಧುಗಳೇ, ವಿಶೇಷವಾಗಿ ಈ ಸಂಸ್ಥೆಯ ಎಲ್ಲ ಸಂಸ್ಥಾಪಕರೇ, ನನ್ನ ಪಾಲಕರ ಕುರಿತು ಒಂದೆರಡು ಮಾತಾಡಬೇಕಾಗಿದೆ. ಗೊತ್ತು, ಮಕ್ಕಳ ನೃತ್ಯವನ್ನ ನೋಡ್ಬೇಕು ಅನ್ನುವಂತ ಆಸೆ ನಿಮ್ಗಿದೆ. ಆದರೆ ಒಂದು ಶಿಕ್ಷಣ ಸಂಸ್ಥೆಯನ್ನ ಕಟ್ಟಿ ಈ ಮಟ್ಟಕ್ಕೆ ಬೆಳೆಸಿ ಈ ಸಂಸ್ಥೆಯ ಹಿನ್ನೆಲೆ ಮತ್ತು ಇದರ ಕಷ್ಟ ಸುಖಗಳ ಬಗ್ಗೆ ನೀವು ತಿಳ್ಕೋಬೇಕಾದ ತುಂಬಾ ಅವಶ್ಯಕತೆ ಇದೆ. ಪಾಲಕರು ಗಮನಿಸಬೇಕು, ಇಲ್ಲಿ ಯಾವುದೇ ನಾನು ಒಣ ಸೈದ್ಧಾಂತಿಕ ವಿಚಾರಗಳನ್ನ ಇಲ್ಲಿ ಮಂಡಿಸಲಿಕ್ಕೆ ಬಂದಿಲ್ಲ. ವಾಸ್ತವಿಕ ವಿಚಾರಗಳನ್ನ ಒಂದು ಶಿಕ್ಷಣ ಸಂಸ್ಥೆಯ ಪ್ರಸ್ತುತತೆ ಮತ್ತು ಅದರ ಭವಿಷ್ಯದ ಬಗ್ಗೆ ಮಾತನಾಡುವಂತ ಮತ್ತು ನಿಮಗೆ ಗಮನಕ್ಕೆ ತರುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ಪಾಲಕರೇ ಗಮನಿಸ್ರಿ, ನಾವು ಯಾವ್ದಾವುದಕ್ಕೋ ಸಪೋರ್ಟ್ ಮಾಡ್ತೀವಿ, ಪ್ರೋತ್ಸಾಹ ಕೊಡ್ತೀವಿ, ಎಲ್ಲೆಲ್ಲೋ ಸಾವಿರಾರು ರೂಪಾಯಿಗಳನ್ನ ಖರ್ಚು ಮಾಡ್ತೀವಿ. ಆದರೆ ಈ ಶಿಕ್ಷಣ ಸಂಸ್ಥೆಗಳನ್ನ ಪ್ರಾರಂಭಿಸಿದಂತ ಈ ನಿಮ್ಮ ಮಕ್ಕಳ ಶಾಲಾ ಶುಲ್ಕವನ್ನ ಕೊಡಬೇಕಾದ್ರೆ ತುಂಬಾ ಹಿಂಜರಿಯುವಂತ ಪ್ರಯತ್ನವನ್ನ ಸಾಕಷ್ಟು ಜನ ಪಾಲಕರು ಮಾಡ್ತಿರುವಂತದ್ದು ನನಗೆ 25 ವರ್ಷದ ಶಿಕ್ಷಣ ಸಂಸ್ಥೆಯನ್ನ ಪ್ರಾರಂಭಿಸಿ ಅದರ ಅನುಭವದಿಂದ ಹೇಳ್ತಾ ಇದ್ದೀನಿ. ಒಂದು ನಿಮ್ಗೆ ಅಂಕಿ ಸಂಖ್ಯೆಗಳ ಮುಖಾಂತರ ಮಾಹಿತಿಯನ್ನ ಕೊಡ್ತಾ ಇದ್ದೀನಿ. ನಮ್ಮ ದೇವದುರ್ಗದಲ್ಲಿ ಅತ್ಯುತ್ತಮವಾದಂತಹ ಸೇವೆಯನ್ನು ಸಲ್ಲಿಸಿ PSI ಆಗಿರುವಂತಹ ಸಣ್ಣ ವೀರೇಶ್ ನಾಯ್ಕ ಅವರು ಸಹ ವೇದಿಕೆಯ ಮೇಲೆ ಆಗಮಿಸಿ ಅತಿಥಿ ಸ್ಥಾನವನ್ನು ವಹಿಸಿಕೊಳ್ಬೇಕಂತ ಅವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ರಿಂದ 80 ದಿನಗಳು ಶಾಲೆ ನಡೀತದೆ. ಈ ಶಾಲೆಯಲ್ಲಿ ನಾನು ಮಲ್ಲೇಶ್ ಸರ್ ಜೊತೆ ಮಾತಾಡಿದೆ. LKG ಇಂದ ಹಿಡಿದು 5th ವರೆಗೆ ಎವರೇಜ್ 8, 9, 10, 11 ಸಾವಿರ ತನಕ ಫೀಸ್ ತಗೋತೀವಿ ಸರ್. ಎವರೇಜ್ ನಾನು 10,000 ಹಿಡಿತೀನಿ. ಒಂದು ಮಗುವಿಗೆ 10,000 ರೂಪಾಯಿ ಫೀಸ್ ತಗೊಂತಾರೆ 280 ದಿನಗಳಿಗೆ. ಗಮನಿಸ್ರಿ, 280 ದಿನಗಳಿಗೆ 10,000 ರೂಪಾಯಿ ತಗೊಂತಾರೆ. ಅದನ್ನ ಡಿವೈಡ್ ಒಂದು ದಿನಕ್ಕೆ ಮಾಡಿದ್ರೆ 35 ರೂಪಾಯಿ 70 ಪೈಸೆ ಆಗುತ್ತೆ. ಒಂದು ದಿನಕ್ಕೆ ನಿಮ್ಮ ಮಗುವಿಗೆ ಮುಂಜಾನೆ 9:30ರಿಂದ ಸಾಯಂಕಾಲ 4:30ವರೆಗೆ ಆ ಮಗುವನ್ನ ಶಾಲೆಯಲ್ಲಿ ಇಟ್ಕೋಬೇಕು, ಮತ್ತೆ ಮಕ್ಕಳಿಗೆ ಜ್ಞಾನವನ್ನು ಕೊಡಬೇಕು, ಅವರನ್ನ ಕಾಪಾಡಬೇಕು. 35 ರೂಪಾಯಿ ಒಂದು ದಿನಕ್ಕೆ. ಅದನ್ನು ಒಂದು ಪೀರಿಯಡ್ಗೆ ಡಿವೈಡ್ ಮಾಡಿದ್ರೆ 8 ಪೀರಿಯಡ್ ನಡೀತವೆ. ಒಂದು ದಿನಕ್ಕೆ 8 ಪೀರಿಯಡ್ಗಳು ನಡೀತವೆ. ಒಂದು ದಿನಕ್ಕೆ 1 ಗಂಟೆಗೆ ನಾವು ಒಂದು ಪೀರಿಯಡ್ ಡಿವೈಡ್ ಮಾಡಿದ್ರೆ ಪಾಲಕರಿಗೆ ಗಮನಿಸ್ರಿ, 4 ರೂಪಾಯಿ 40 ಪೈಸೆ. 4 ರೂಪಾಯಿ 40 ಪೈಸೆದಾಗ ಒಬ್ಬ ಶಿಕ್ಷಕನಾದಂತವರು ಪಾಠ ಮಾಡಬೇಕು 1 ಗಂಟೆ. ಒಬ್ಬ ಬಸ್ ಸ್ಟ್ಯಾಂಡ್ ನಲ್ಲಿ ಒಬ್ಬ ಸೇವೆಯನ್ನು ಮಾಡುವಂತ ಹಮಾಲ 5 ನಿಮಿಷದಾಗ ಒಂದು ಚೀಲ ಒಯ್ದು ಬಸ್ಸಿನಾಗ ಹಾಕಂದ್ರೆ 50 ರೂಪಾಯಿ ತಗೊಂತಾನೆ. 5 ರಿಂದ 10 ನಿಮಿಷದಾಗ 50 ರೂಪಾಯಿ ತಗೊಂತಾನೆ. ನಿಮ್ಮ ಮಗುವಿಗೆ ಶಾಶ್ವತವಾದಂತ ವಿದ್ಯೆಯನ್ನ ಕೊಡ್ತಾರೆ. ಗಮನಿಸ್ರಿ, ಎಂದು ಕಳೆದು ಹೋಗದಂಥದ್ದು, ಯಾರು ಕದ್ಕೊಂಡು ಹೋಗಂಥದ್ದು, ಆ ಮಗುವಿನ ಭವಿಷ್ಯ ಇರುವವರೆಗೂ ಆ ಜ್ಞಾನ ಶಾಶ್ವತವಾಗಿರುವಂಥದ್ದು. ಅಂತ ಶ್ರೇಷ್ಠ ಜ್ಞಾನವನ್ನ ಈ ವಿನಾಯಕ ಆಂಗ್ಲ ಮಾಧ್ಯಮ ಶಾಲೆ ಕೊಟ್ಟು 1 ಗಂಟೆಗೆ 4 ರೂಪಾಯಿ 70 ಪೈಸೆ, 4 ರೂಪಾಯಿ 41 ಪೈಸೆ ತಗೊಂತದೆ. ಆದ್ದರಿಂದ ನಾನು ಎಲ್ಲ ಪಾಲಕರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ, ಯಾವುದರಲ್ಲಾದ್ರೂ ಕಂಜೂಸ್ ಆಗ್ರಿ. ನಿಮ್ಮ ಮಕ್ಕಳ ಶ್ರೇಷ್ಠ ಜ್ಞಾನವನ್ನು ಕೊಡುವಂತ ಶಿಕ್ಷಣ ಸಂಸ್ಥೆಗಳಿಗೆ ಶುಲ್ಕ ಕಟ್ಟುವಲ್ಲಿ ಮಾತ್ರ ಯಾವ ಕಾರಣಕ್ಕೂ ನೀವು ಕಂಜೂಸ್ ಆಗಬೇಡಿ ಅನ್ನುವಂತ ವಿನಂತಿಯನ್ನ ಮಾಡಿಕೊಳ್ಳೋದ್ರ ಜೊತೆಗೆ, ಮತ್ತೆ ನಾನು ಕೆಲವು ಪಾಲಕರು, ಎಲ್ಲ ಪಾಲಕರಂತಲ್ಲ, ಕೆಲವು ಪಾಲಕರು ಇವತ್ತು ಮಗನ ಬರ್ತ್ಡೇ ಇದೆ ಅಂತಂದ್ರೆ, ನಿಮ್ಮ ಬರ್ತ್ಡೇ ಇದೆ ಅಂತಂದ್ರೆ, ಯಾವುದೋ ಒಂದು ಹಬ್ಬ ಮಾಡ್ತೀರಿ ಅಂತಂದ್ರೆ, ಯಾವುದೋ ಒಂದು ಕರಿ ಮಾಡ್ತಂದ್ರೆ
ಒಂದು ದಿನಕ್ಕೆ ಕನಿಷ್ಠ 5,000 ರಿಂದ 10,000 ರೂಪಾಯಿ ಖರ್ಚು ಮಾಡ್ತೀರಾ. ಅವತ್ತಿನ ದಿನ ಅವತ್ತ ನಾಶ, ಅದು ಅವತ್ತು ಮುಗಿದೋಯ್ತದು. ಆದ್ರೆ ನಿಮ್ಮ ಮಗು ಕೊಟ್ಟಂತ ವಿದ್ಯೆ ಅವನು ಜೀವಂತವರೆವರೆಗೆ ಇರ್ತದೆ. ಆ ಜ್ಞಾನಕ್ಕೆ ನಿಮಗೆ ಬೆಲೆ ಕಟ್ಟಕ್ ಆಗೋದಿಲ್ಲ. ಆದ್ದರಿಂದ ಅಂತ ಶ್ರೇಷ್ಠ ಜ್ಞಾನವನ್ನು ಕೊಡುತ್ತಿರುವಂತ ಇಂಥ ಶಿಕ್ಷಣ ಸಂಸ್ಥೆಗಳಿಗೆ ನಿಮ್ಮ ಬೆಂಬಲ ಖಂಡಿತವಾಗಿ ಇರಬೇಕು ಅನ್ನುವಂತ ಮಾತನ್ನ ಮತ್ತೊಮ್ಮೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ನಾನು ಯಾಕಂದ್ರೆ ಮೇಡಮ್ ಅವರು ಮತ್ತು ಮಲ್ಲಯ್ಯ ಸರ್ ಅವ್ರ ಜೊತೆ ಸುಮಾರು ಈ ಶಿಕ್ಷಣ ವಿಷಯದ ಬಗ್ಗೆ ತುಂಬಾ ಮಾತನಾಡ್ತಿರ್ತೀವಿ. ತುಂಬಾ ಕಷ್ಟ ಇದೆ ಪಾಲಕರೇ, ತುಂಬಾ ಕಷ್ಟ ಇದೆ. ಒಂದು ಮಗುವನ್ನ 2 ಮಗುವನ್ನ ನಿಮ್ಮ ಮನೆಯಲ್ಲಿ ನೋಡ್ಕೋಬೇಕಾದ್ರೆ ಎಷ್ಟು ಕಷ್ಟ ಅನ್ನುವಂಥದ್ದು ನಿಮ್ಗೆ ಗೊತ್ತಿದೆ. ನೀವು ಅಂತಿರ್ತೀರಿ 2 ಮಕ್ಕಳು ಅವ್ರಿಗೆ ಮನೆಗೆ ಇಡಕ್ಕೆ ಆಗೋದಿಲ್ಲ ಅಂತ. ಇವರು 260 ಮಕ್ಕಳನ್ನ ಈ ಶಾಲೆಯಲ್ಲಿ ನೋಡ್ಕೊಳ್ಬೇಕು. 260 ಮಕ್ಕಳನ್ನ ಅವ್ರಿಗೆ ವಿದ್ಯೆ ಕೊಡಬೇಕು, ಅವ್ರಿಗೆ ಏನು ತೊಂದರೆ ಆಗ್ಲಾರಂಗ್ ನೋಡ್ಕೋಬೇಕು. ಇಲ್ಲೇ ಬಾಜು ರೋಡ್ ಇದೆ. ಇದೆಲ್ಲವನ್ನು ಇಟ್ಟುಕೊಂಡು ನಿಮ್ಮ ಮಕ್ಕಳನ್ನ ಕಣ್ಣಿಟ್ಟು ನೋಡಿಕೊಂಡು ಅವರಿಗೆ ಈ ವಿದ್ಯೆಯನ್ನ ಕೊಟ್ಟು ಮಹಾನ್ ವ್ಯಕ್ತಿಗಳನ್ನಾಗಿ ತಯಾರು ಮಾಡುವಂತ ಭದ್ರ ಅಡಿಪಾಯವನ್ನು ಹಾಕುವಂತ ಪ್ರಯತ್ನವನ್ನ ಇವತ್ತ ವಿನಾಯಕ ಆಂಗ್ಲ ಮಾಧ್ಯಮ ಶಾಲೆಯ ಮಲ್ಲಯ್ಯ ಸರ್ ಮತ್ತು ಅವರೆಲ್ಲ ಬಂಧುಗಳು ಮಾಡ್ತಿದ್ದಾರೆ. ಅವರಿಗೆ ಒಂದು ಜೋರಾದ ಚಪ್ಪಾಳೆ ಇರಲಿ ಅನ್ನುವಂಥದ್ದು. ಯಾವ್ದಾವುದಕ್ಕೋ ಯಾರ್ಯಾರಿಗೋ ನಾವು ಸಂಬಂಧ ಇಲ್ಲದವರು ಬಂದ್ರೆ ಅವ್ರಿಗೆ 5,000, 10,000, 20,000 ದೇಣಿಗೆಯನ್ನ ಕೊಟ್ಟು ಅವ್ರ ಕಡೆಯಿಂದ ಒಂದು ಶಾಲು ಹಾರ ಹಾಕೊಂಡು ಖುಷಿ ಪಡ್ತೀರಾ. ಆದ್ರೆ ಒಂದು ಶಿಕ್ಷಣ ಸಂಸ್ಥೆ, ನಾನು ಎಲ್ಲಿವಾದ್ರೂ ಶಿಕ್ಷಣ ವೇದಿಕೆಯಲ್ಲಿ ಹೇಳ್ತಿರ್ತೀನಿ, ಈ ಪಾಲಕರಂತಾರೆ, ಕೆಲವರು ಅಂತಾರೆ, ಏನ್ರಿ ಈಗ ಶಿಕ್ಷಣ ಸಂಸ್ಥೆಗಳು ಗಲ್ಲಿ ಗಲ್ಲಿಗೆ ಶಾಲೆಗಳಾಗತ್ತವ ಅಂತ. ಗಲ್ಲಿಗಾಗ್ಲಿ ಓಣಿಗಾಗ್ಲಿ ಶಿಕ್ಷಣ ಸಂಸ್ಥೆಗಳು ತಪ್ಪೇನಿಲ್ಲ. ಅಲ್ಲಿ ನಿಮ್ಮ ಮಕ್ಕಳಿಗೆ ಜ್ಞಾನ ಕೊಡ್ತದೆ, ಶ್ರೇಷ್ಠವಾದಂತ ವಿದ್ಯೆ ಕೊಡ್ತಾರೆ. ಆದ್ರೆ ಗಲ್ಲಿಗೆ ಓಣಿಗೆ ಪಾನ್ ಶಾಪ್ ಅಂಗಡಿ, ಬ್ರಾಂಡಿ ವಿಸ್ಕಿ ಅಂಗಡಿ, ಹೆಂಡದ ಅಂಗಡಿ, ಮಟಕದ ಅಂಗಡಿಗಳು, ಮಟಕದ ಏನಂತಾರ ಅವೆಲ್ಲನೂ ಆಗಬಾರದು. ಶಾಲೆಗಳು ಗಲ್ಲಿಗಾಗ್ಲಿ ತಪ್ಪೇನಿಲ್ಲ ಅನ್ನುವಂಥದ್ದು. ಅದಕ್ಕೆ ನಿಮ್ಮ ಪ್ರೋತ್ಸಾಹ ಇರಬೇಕು ಪಾಲಕರೇ, ನಿಮ್ಮ ಪ್ರೋತ್ಸಾಹ ಇರಬೇಕು. ಎಂತ ಕೆಟ್ಟ ಹಣಪಟ್ಟಿಯನ್ನು ನಮ್ಮ ದೇವದುರ್ಗ ಪಡ್ಕೊಂಡಿತ್ತು, ನಮ್ಮ ದೇವದುರ್ಗ ತಾಲೂಕು ಪಡ್ಕೊಂಡಿತ್ತು. ಈಗ ಹರಕೆರೆ ತಾಲೂಕು ಆಗಿದೆ. 2 ಅವಳಿ ಸಹೋದರರಿದ್ದಂಗ ಶೈಕ್ಷಣಿಕವಾಗಿ ಹಿಂದುಳಿದದ್ದು ಅನ್ನುವಂತ ಕೆಟ್ಟ ಹಣಪಟ್ಟಿಯನ್ನು ಪಡ್ಕೊಂಡಿದ್ದಲ್ವಾ. ಅದಕ್ಕೆ ಕಾರಣ ನಾವು ನೀವುಗಳಲ್ವಾ. ನಾನು ಬಿಜಾಪುರದಲ್ಲಿ 1985 ಪ್ರೈಮರಿ ಓದಿದ್ದೆ. ನಾನು ಓದುವಂತಹ ಶಾಲೆಯಲ್ಲಿ ಅವಾಗಲೇ ಪ್ರೈವೇಟ್ ಸ್ಕೂಲ್ಗಳಿದ್ದು 1985. ನಾನು ದೇವದುರ್ಗಕ್ಕೆ ಬಂದು ಶಿಕ್ಷಣ ಸಂಸ್ಥೆ ಪ್ರಾರಂಭ ಮಾಡಿದಾಗ ಒಂದು 5 ಬಸವೇಶ್ವರ, ಭರದೇಶ್ವರ, ಮೈಲಾರಲಿಂಗ, ಅದು ಬಿಟ್ರ ಒಂದ್ 2-3 ಗೌರ್ಮೆಂಟ್ ಸ್ಕೂಲ್ಗಳು. ಇವತ್ತು 64 ವಿದ್ಯಾಸಂಸ್ಥೆಗಳು ದೇವದುರ್ಗ ತಾಲೂಕು ಹರಕೆರೆ ಹಿಡ್ಕೊಂಡು ದೇವದುರ್ಗ ತಾಲೂಕಿನಲ್ಲಿ ಇದಾವೆ ಅಂತಂದ್ರೆ ಅದಕ್ಕೆ ಪಾಲಕರ ಪ್ರೋತ್ಸಾಹ ಇದೆ, ಇಂತಹ ಶಿಕ್ಷಣ ಸಂಸ್ಥಾಪಕರ ಪ್ರಯತ್ನ ಇದೆ. ಅವರ ಪ್ರಯತ್ನಕ್ಕೆ ನಿಮ್ಮ ಖಂಡಿತ ಬೆಂಬಲ ಇರಬೇಕು ಅನ್ನುವಂತ ಮಾತನ್ನ ಹೇಳ್ತಾ ಇದ್ದೀನಿ. ಜೊತೆಗೆ ನಾನು ಮತ್ತೆ ಪಾಲಕರಲ್ಲಿ ಒಂದು ವಿನಂತಿ ಮಾಡಿಕೊಳ್ತೀನಿ. ಇಲ್ಲಿ ಮಲ್ಲಯ್ಯ ಸರ್, ಅವರ ಶ್ರೀಮತಿಯವರು, ಅವರ ತಂಡದವರು ಕೇರಳದಿಂದ ಶಿಕ್ಷಕರು ಕರೆಸಿದ್ದಾರೆ. ಇಲ್ಲಿರುವಂತ ಎಲ್ಲ ಶಿಕ್ಷಕರನ್ನ ಕರ್ಕೊಂಡು ಮಕ್ಕಳಿಗೆ ಕರೆಕ್ಟ್ ಪಾಠ ಮಾಡ್ತಾರಲ್ಲ ಅಂತ ನೋಡ್ಕೋಬೇಕು, ಸರಿಯಾಗಿ ಓದ್ತಿರಲ್ಲ ಅಂತ ನೋಡ್ಕೋಬೇಕು. ಜೊತೆಗೆ ಪಾಲಕರಿಂದ ಯಾವುದೇ ಬರುವಂತ ತೊಂದರೆಗಳನ್ನ ನಿಭಾಯಿಸಬೇಕು, ಮಕ್ಕಳಿಗೆ ವಿದ್ಯೆ ಕೊಡಬೇಕು. ಇತ್ತೀಚೆಗೆ ಯಾವ್ಯಾವ ಟಿವಿ ಮಾಧ್ಯಮಗಳನ್ನು ನೀವು ನೋಡ್ತೀರಾ. ಆ ಟಿವಿ ಮಾಧ್ಯಮಗಳನ್ನು ನೋಡಿ, ಟಿವಿ ಮಾಧ್ಯಮಗಳಲ್ಲಿ ಬರುವಂತವು ಎಷ್ಟು ಸತ್ಯವೋ ಎಷ್ಟು ಸುಳ್ಳು ಗೊತ್ತಿರೋದಿಲ್ಲ, ಅದನ್ನೇ ಸತ್ಯ ಅಂತ ಅನ್ಕೊಂಡು ನಾವೆಲ್ಲ ಒಂದೊಂದು ಮಾತು ಹೇಳಿದ್ವಿ. ವಿದ್ಯೆ ವಿನಯ ಸಂಪನ್ನ ಅನ್ನುವಂಥದ್ದು, ದಂಡಂ ದಶಗುಣ ಅನ್ನುವಂಥದ್ದು. ದಂಡಂ ದಶಗುಣ ಅನ್ನುವಂಥ ಪದಕ್ಕೆ ಇವತ್ತು ಅರ್ಥ ಇಲ್ಲಂಗಾಗಿದೆ. ನೀವೆಲ್ಲ ಅಡ್ಮಿಷನ್ ಮಾಡುವಾಗ ಹೇಳ್ತೀರಿ, ಏನು ಸರ್ ನಮ್ಮ ಮಗುಗ ಹೊಡೀರಿ, ಬಡೀರಿ, ಬೈರಿ, ನಾವೇನು ಪ್ರಶ್ನೆ ಮಾಡಲ್ಲ ಸರ್, ನಮ್ಮ ಮಗ ಕಲಿಬೇಕು. ಈ ಮಾತನ್ನು ಹೇಳಿರ್ತೀರಾ? ಯಾವ ಒಬ್ಬ ಗುರು, ಯಾವ ಒಬ್ಬ ಶಿಕ್ಷಕ ನಿಮ್ಮ ಮಕ್ಕಳಿಗೆ ಕೆಟ್ಟ ಉದ್ದೇಶದಿಂದ ಬೈಯೋದಿಲ್ಲ, ಹೊಡೆಯೋದಿಲ್ಲ. ನಿಮ್ಮ ಮಗುವಿನ ಭವಿಷ್ಯ ಪ್ರಜ್ವಲವಾಗಿ ಬೆಳಗಲಿ ಅಂತ ಬಯಸ್ತಾನೆ. ಅದಕ್ಕೋಸ್ಕರ ತನ್ನ ಹಗಲಿರುಳು ಶ್ರಮಪಟ್ಟು ಆ ಮಗುವಿಗೆ ವಿದ್ಯೆ ಕಲಿಸ್ತಾನೆ. ಆಕಸ್ಮಿಕವಾಗಿ ಒಬ್ಬ ಶಿಕ್ಷಕ ಒಂದೇಟು ಹೊಡೆದ್ರೆ, ಬೈದ್ರೆ, ಇಂದು ಟಿವಿ ನೋಡಿರ್ತೀರಾ, ಇವತ್ತು ಬಂದು ಈ ಶಾಲೆಗೆ ಬಂದು ಗದ್ದಲ ಮಾಡ್ತೀರಾ.
ನನ್ನ ಮಗನಿಗೆ ಹೆಂಗ್ ನೋಡಿದ್ರಿ ಅಂತ. ದಂಡಂ ದಶಗುಣ ಅನ್ನುವಂಥ ಪದಕ್ಕೆ ಅರ್ಥ ಏನ್ ನೋಡಿದ್ರಿ? ಗುರುಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅನ್ನುವಂತ ಈ ಪದಗಳಿಗೆ ಅರ್ಥ ಏನ್ ನೋಡಿದ್ರಿ? ದಯವಿಟ್ಟು ಪಾಲಕರೇ, ನಾವೆಲ್ಲ ಹಳ್ಳಿಯಿಂದ ಬಂದಂತವರು, ನೀವು ಇದ್ದೀರಾ, ಇಲ್ಲಿರುವಂತ ವೇದಿಕೆ ಮೇಲೆ ಇರುವಂತವ್ರು ಎಲ್ಲರೂ ಇದ್ದೀರಾ. PSI ಆಗಬೇಕಾದ್ರೆ, ನಾವು ಪ್ರೊಫೆಸರ್ ಆಗ್ಬೇಕಾದ್ರೆ, ವಕೀಲರು ಆಗ್ಬೇಕಾದ್ರೆ, ಒಂದು ಶಿಕ್ಷಣ ಸಂಸ್ಥಾಪಕರು ಆಗ್ಬೇಕಾದ್ರೆ ನಮಗೆ ಶಿಕ್ಷಕರು ಎಷ್ಟೆಲ್ಲ ಹೊಡೆದಿದ್ದಾರೆ, ಬೈದಿದ್ದಾರೆ, ಬಡ್ದಿದ್ದಾರೆ, ಒಂಟಿ ಕಾಲ ಮೇಲೆ ನಿಲ್ಲಿಸಿದ್ದಾರೆ. ಅವೆಲ್ಲವನ್ನ ಸಹಿಸಿಕೊಂಡೆ ಇವತ್ತ ನಾವು ಪ್ರೊಫೆಸರ್ ಆಗಿದ್ದೀವಿ, ವಕೀಲರಾಗಿದ್ದೀವಿ, PSI ಆಗಿದ್ದೀವಿ. ಅದಕ್ಕೆ ಕಾರಣ ಗುರುವಿನ ಆಶೀರ್ವಾದ ಅನ್ನುವಂಥದ್ದು. ಗುರುವಿನ ಆಶೀರ್ವಾದ ಇಲ್ಲದಿದ್ರೆ ಯಾವ ವಿದ್ಯಾರ್ಥಿಯು ಮುಂದೆ ಬರೋದಿಲ್ಲ. ದಯವಿಟ್ಟು ಪಾಲಕರೇ, ನೀವು ಮಾಡುವಂತ, ಒಬ್ಬರಿಬ್ರು ಮಾಡುವಂತ ಬಂದು ಶಿಕ್ಷಕರಿಗೆ ಬೈಯೋದು, ಬಂದು ಶಿಕ್ಷಕರಿಗೆ ಬಡಿಯುವಂಥದ್ದು, ಇವೆಲ್ಲ ಶಿಕ್ಷಣ ಸಂಸ್ಥೆಗಳು ಆಗ್ತಾ ಇದ್ದಾವೆ. ಪರಿಣಾಮ ಏನಾಗುತ್ತೆ? ದಯವಿಟ್ಟು ಪಾಲಕರು ಗಮನಿಸ್ರಿ. ಯಾವ ಒಬ್ಬ ಶಿಕ್ಷಕನು ಇವತ್ತ ಮಕ್ಕಳಿಗೆ ಪಾಠ ಮಾಡ್ತಾನೆ, ಆದ್ರೆ ಒತ್ತಾಯದಿಂದ ಏನನ್ನು ಹೇಳಕ್ ಆಗೋದಿಲ್ಲ, ತಪ್ಪು ಮಾಡಿದ್ರೆ ಬೈಯಕ್ ಆಗೋದಿಲ್ಲ. ಹೀಗಿದ್ರೆ ನಿಮ್ಮ ಮಕ್ಕಳಿಗೆ ವಿದ್ಯೆ ಬರ್ಲಿಕ್ಕೆ ಸಾಧ್ಯ ಪಾಲಕರೇ? ಹೀಗಾಗಿ ಅಂತ ಪಾಲಕರು ನೀವು ಯಾರು ಇಲ್ಲ ಅಂತ ಅನ್ಕೊಂಡಿದ್ದೀನಿ. ಒಂದು ವೇಳೆ ಅಂತ ಯಾರಾದ್ರೂ ಪಾಲಕರು ಇದ್ರೆ ಉಳಿದೆಲ್ಲ ಪಾಲಕರು ಕೂಡ ಆ ಪಾಲಕರಿಗೆ ಹೇಳಬೇಕು, ನಿಮ್ಮ ಮಗುವಿಗೆ ಕೆಟ್ಟ ಉದ್ದೇಶದಿಂದ ಏನೂ ಮಾಡಿಲ್ಲಪ್ಪ, ನಿಮ್ಮ ಮಗುವಿನ ಒಳ್ಳೆಗೋಸ್ಕರ ಮಾಡಿದ್ದಾರೆ ಅಂತೇಳಿ ನೀವೆಲ್ಲ ಸಪೋರ್ಟ್ ಮಾಡಿದ್ರೆ ಮಾತ್ರ ಇಂಥ ಶಿಕ್ಷಣ ಸಂಸ್ಥೆಗಳು ಉಳಿತವೆ, ಬೆಳಿತವೆ. ದೇವದುರ್ಗ ತಾಲೂಕು ಶೈಕ್ಷಣಿಕವಾಗಿ ಹಿಂದುಳಿದು ಅನ್ನುವಂಥ ಕೆಟ್ಟ ಹಣೆಪಟ್ಟಿಯಿಂದ ಹೊರಬರಲಿಕ್ಕೆ ಸಾಧ್ಯ ಇದೆ. ಇಲ್ಲಾಂದ್ರೆ ನಾವು ಎಷ್ಟು ದಿನ ನಾವು ಹಿಂದುಳಿದವರು ಅಂತ ಅನ್ಕೊಂಡು ಕೂಡ್ಬೇಕು ಹೇಳಿ. ಆ ದೃಷ್ಟಿಯಿಂದ ಪಾಲಕರೇ, ಸುಮಾರು 10 ಜನ ಇವತ್ತ ಯಾವುದೋ ಒಂದು ಕಿರಾಣಿ ಅಂಗಡಿ ಇಟ್ಟಾನಂದ್ರೆ, ಯಾವುದೋ ಏನೊಂದು ಅಂಗಡಿ ಇಟ್ಟಾನಂತಂದ್ರೆ ಆ ಮಾಲಕ್ ಬದುಕ್ತಾನೆ, ಆ ಮಾಲಕ್ ಒಬ್ಬತ್ತು ಬದುಕ್ತಾನೆ. ಆದ್ರೆ ಒಂದು ಶಿಕ್ಷಣ ಸಂಸ್ಥೆ ಪ್ರಾರಂಭ ಮಾಡಿದ್ದಾರೆ ಮಲ್ಲಯ್ಯ ಸರ್ ಅವರ ದಂಪತಿಗಳಂತಂದ್ರೆ 10 ಜನರಿಗೆ ಉದ್ಯೋಗವನ್ನು ಕೊಟ್ಟಿದ್ದಾರೆ. ಸುಮಾರು 4-5 ಜನ ಸಿಬ್ಬಂದಿಗಳಿಗೆ ಅವರಿಗೆ ಉದ್ಯೋಗವನ್ನು ಕೊಟ್ಟಿದ್ದಾರೆ. ಸುಮಾರು 260ಕ್ಕಿಂತಲೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಜ್ಞಾನವನ್ನು ಕೊಟ್ಟಿದ್ದಾರೆ. ಇಂಥ ಮಹಾನ್ ವ್ಯಕ್ತಿಗಳನ್ನ ವೇದಿಕೆ ಮೇಲೆ ಕರೆಸಿ ನಿಮಗೆ ಪರಿಚಯ ಮಾಡುವಂತ ಪ್ರಯತ್ನವನ್ನು ಮಾಡ್ತಿದ್ದಾರೆ. 100ಕ್ಕಿಂತಲೂ ಹೆಚ್ಚು ವಿದ್ಯಾರ್ಥಿಗಳು ನವೋದಯ, ಮುರಾರ್ಜಿ ಇನ್ನಿತರ ವಿವಿಧ ವಸತಿ ಶಾಲೆಗಳಿಗೆ ಆಯ್ಕೆ ಮಾಡಿ ಉಚಿತವಾಗಿ ಕಲಿಯುವಂತ ಪ್ರಯತ್ನವನ್ನ ಮಾಡುವ ಮೂಲಕ ನಿಮಗೆ ಲಕ್ಷಗಟ್ಟಲೆ ದುಡ್ಡನ್ನು ಉಳಿಸಿದ್ದಾರೆ. ಇದರ ಜೊತೆಗೆ ಇವತ್ತಿಲ್ಲಿ ಒಂದು ಶಿಕ್ಷಣ ಸಂಸ್ಥೆ ಇದೆ ಅಂದ್ರೆ 240 ಜನ ಮಕ್ಕಳಲ್ಲಿ ಓದ್ತಿದ್ದಾರೆ ಅಂತಂದ್ರೆ, ಒಂದು ಕಿರಾಣಿ ಅಂಗಡಿ ಬದುಕ್ತಾರೆ, ಬುಕ್ ಸ್ಟಾಲ್ ನವರು ಬದುಕ್ತಾರೆ, ಬಟ್ಟೆ ಅಂಗಡಿಯವನು ಬದುಕ್ತಾನೆ. ಇದೆಲ್ಲದಕ್ಕೂ ಲಿಂಕ್ ಇದೆ ಅಲ್ವಾ? ಇದನ್ನ ಯಾಕೆ ಪಾಲಕರು ವಿಚಾರ ಮಾಡೋದಿಲ್ಲ? ಇದನ್ನ ಯಾಕೆ ನೀವೆಲ್ಲರೂ ವಿಚಾರ ಮಾಡೋದಿಲ್ಲ? ಆ ದೃಷ್ಟಿಯಿಂದ ಒಂದು ಶಿಕ್ಷಣ ಸಂಸ್ಥೆ ಇದೆ ಅಂದ್ರೆ ಅದು ಸಾಮಾಜಿಕ ಪರಿವರ್ತನೆಯ ಕೇಂದ್ರವಾಗಿ ಹೊರಹೊಮ್ಮುತ್ತದೆ. ಮಹಾನ್ ವ್ಯಕ್ತಿಗಳನ್ನು ಇಂಥ ಪವಿತ್ರ ಸ್ಥಳಕ್ಕೆ ಕರೆಸಿ ಸನ್ಮಾನಿಸಿ ಇಂಥ ಭವಿಷ್ಯದ ಮಕ್ಕಳಿಗೆ ನಾನು ಅವ್ರ ಹಂಗ ಆಗ್ಬೇಕು ಅನ್ನುವಂಥ ಕನಸನ್ನು ಕಟ್ಟಿಸುವಂತ ಪ್ರಯತ್ನವನ್ನ ಈ ಸಂಸ್ಥೆ ಮಾಡ್ತಿದ್ದಲ್ಲ, ಅಂತದಕ್ಕೆ ನಿಮ್ಮ ಜೋರಾದ ಚಪ್ಪಾಳೆ ಇರಲಿ ಪಾಲಕರೇ, ಚಪ್ಪಾಳೆ ಇರಲಿ. 5 ಗಂಟೆಗೆ ನೀವು ಬರಬೇಕು ಅಂತ ಕಾರಣೆಗೆ ಹಾಕಿದ್ದಾರೆ. ನಾನು ದೇವದಳ್ಳಿಯಿಂದ ಬಂದ್ವಿ, 6:30 ಆದ್ರೆ ಇನ್ನೂ ಪಾಲಕರಿಲ್ಲ. ಸಮಯ ಪ್ರಜ್ಞೆಯನ್ನ ಪಾಲಕರು ಸಹ ಕಲ್ಕೋಬೇಕು. ಈಗೆಲ್ಲ ವೇದಿಕೆ ಮೇಲೆ ಪಾಪ ವಕೀಲ್ ಸಾಹೇಬ್ ಇದ್ದಾರೆ, PSI ಇದ್ದಾರೆ, ಇನ್ನಿತರ ವ್ಯಕ್ತಿಗಳು, ಅವರು ತಮ್ಮಲ್ಲಿರುವಂತ 1-2 ಮಾತು ಹೇಳ್ಬೇಕಂದ್ರೆ ಸಮಯ ಇಲ್ಲ. ಯಾಕಿಲ್ಲ? ನೀವು ಲೇಟ್ ಆಗಿ ಬಂದಿರ 1.5 ತಾಸು. ನಿಮ್ಮ ಮಕ್ಕಳದು ಡ್ಯಾನ್ಸ್ ನೋಡ್ಬೇಕಾಗಿದೆ, ನಿಮ್ಮ ಮಕ್ಕಳು ನೃತ್ಯ ನೋಡ್ಬೇಕಾಗಿದೆ. ಮಹಾನ್ ವ್ಯಕ್ತಿಗಳು ಒಂದೊಂದು ಮಾತಿನಿಂದ ಅವರು ಪರಿವರ್ತನೆಗೊಂಡಿದ್ದಾರೆ, ಒಂದೊಂದು ಶಬ್ದದಿಂದ ಅವರು ಪರಿವರ್ತನೆಗೊಂಡು ದೇಶದ ಮಹಾನ್ ವ್ಯಕ್ತಿಗಳಾಗಿದ್ದಾರೆ. ಆ ದೃಷ್ಟಿಯಿಂದ ಪಾಲಕರೇ, ಯಾವಾಗ ಪಾಲಕರ ಮೀಟಿಂಗ್ ಅಂತ ಕರೀತಾರ ಸಮಯಕ್ಕೆ ಬನ್ನಿ. ನಮ್ಗೆ ಅನುಭವ ಇದೆ, 10 ಗಂಟೆಗೆ ಪಾಲಕರ ಮೀಟಿಂಗ್ ಕರೆದ್ರೆ 10 ಗಂಟೆಗೆ ಒಬ್ಬರು ಇರೋದಿಲ್ಲ, 10:30 ಒಂದು 10 ಜನ ಬಂದಿರ್ತಾರ, 11 ಗಂಟೆಗೆ ಒಂದು 10 ಜನ ಬಂದಿರ್ತೀರ. ಮೊದಲು ಬಂದವ್ರಿಗೆ ಹಣೆ ಬರ ಅವ್ರಿಗೆ ಗೊತ್ತದು, ಅವರ ಒಂದೊಂದು ತಾಸು ಕಾಯ್ಬೇಕಲ್ಲ. ಹೀಗಾಗಿ ನಿಮ್ಮಲ್ಲೆಲ್ಲರಲ್ಲಿ ಸಮಯ ಪ್ರಜ್ಞೆ ಇರಲಿ. ಮಕ್ಕಳಿಗೆ ನಾವು ಏನ್ ಹೇಳ್ತೀವಿ, ಟೈಮಿಂಗ್ ಶಾಲೆಗೆ ಹೋಗು ಅಂತ ಹೇಳ್ತೀವಿ. ಆ ಮಗು ಹೇಳ್ತಾನೆ, ಅಪ್ಪ ನಾಳೆ ಪೇರೆಂಟ್ಸ್ ಮೀಟಿಂಗ್ ಆದ ನೀವು ಬರಬೇಕು, ನೀ ಸಮಯಕ್ಕೆ ಬರಲ್ಲ ಅಂದ್ರೆ ಮಗುವಿಗೆ ನೀನು ಯಾವ ನ್ಯಾಯ ಕೊಡ್ತೀಯ? ನಮ್ಮಲ್ಲಿ ಏನ್ ನೈತಿಕತೆ ಇರ್ತದೆ? ಆ ದೃಷ್ಟಿಯಿಂದ
ಮಕ್ಕಳ ದೃಷ್ಟಿಯಲ್ಲಿ ಪಾಲಕರೇ ನೀವು ಹೀರೋಯಿನಿಗಳಾಗಬೇಕು, ನೀವೇ ಹೀರೋಯಿನಿಗಳಾಗಬೇಕು. ಎಷ್ಟೋ ಜನ ಮಕ್ಕಳಿಗೆ ಕೇಳ್ತೀವಿ, ಏನಾಗಿದೆ ನಿಮ್ಮ ಹೀರೋಯಿನಿಗಳು ಯಾರು ಅಂತಂದ್ರೆ ದರ್ಶನ, ಸುದೀಪ, ಇನ್ನಿತರ ಯಾವಾಗ ಹೀರೋಯಿನಿ ಅದು ಹೇಳ್ತಾರಲ್ವಾ. ನಿಮ್ಮ ನಿಜವಾದ ಮಕ್ಕಳ ನಿಜವಾದ ಹೀರೋಯಿನಿಗಳು ಯಾರು ಅಂದ್ರೆ ನನ್ನ ತಂದೆ ತಾಯಿ, ನನ್ನ ಗುರುಗಳು ಅಂತ ಹೇಳಬೇಕು. ಅಂತ ಸಂಸ್ಕಾರವನ್ನು ಪಾಲಕರು ಮತ್ತು ಶಿಕ್ಷಣ ಸಂಸ್ಥೆಗಳು ಕಲಿಸ್ಕೊಳ್ಬೇಕಾಗಿದೆ. ಅಂದಾಗ ಮಾತ್ರ ಇಂತಹ ಮಕ್ಕಳು ದೇಶದ ಮಹಾನ್ ವ್ಯಕ್ತಿಗಳಾಗಿ ಹೊರಹೊಮ್ಮುತ್ತಾರೆ. ಯಾವ ವ್ಯಕ್ತಿ ನೀವೆಲ್ಲ ನೋಡಿದಿರಿ ಮೊಬೈಲ್ದಾಗ, ಇವತ್ತ ಶಾಲೆಗಳಲ್ಲಿ ಗುರುಗಳು ಬೈಯೋದಿಲ್ಲ, ಒಡೆಯೋದಿಲ್ಲ, ಓಡಿಸುವಂತಿಲ್ಲ ಮಕ್ಕಳು. ಅದರ ಪರಿಣಾಮ PSI ಅವ್ರ ಕೈಯಾಗ, ಪೊಲೀಸರ ಕೈಯಾಗ ಬಸ್ ಸ್ಟ್ಯಾಂಡ್ನಾಗ ಓಡಿಸ್ಕೊಳ್ಳುವಂತ ಪ್ರಯತ್ನ ಮಕ್ಕಳಿಗೆ ಬಂದಿದೆ ಅನ್ನುವಂಥದ್ದು ನೀವೆಲ್ಲ ನೋಡಿದ್ದೀರಾ. ಹಂಗಾಗ್ಬೇಕಾ ಪಾಲಕರೇ? ನಾನು ತುಂಬಾ ದುಃಖದಿಂದ ಹೇಳ್ತಾ ಇದ್ದೀನಿ, ಅನುಭವಿಸಿದೀವಿ. 25 ವರ್ಷದಲ್ಲಿ ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭ ಮಾಡಿಸಿ ಮಕ್ಕಳಿಗೋಸ್ಕರ ಮಾಡಿರುವಂತ ಶಿಕ್ಷಣ ಸಂಸ್ಥೆ. ಅರೆ, ಪಾಲಕರಿಂದ ಬಯಸ್ಕೊಳ್ಳುವಂತ ಪ್ರಯತ್ನ ನಮಗೆ ಯಾಕೆ ಬರ್ಬೇಕ್ರಿ? ಯಾರ್ಯಾರೋ ಎಂತೆಂತೋ ಕರ್ಣ ಮಾಡಿಕೊಂಡು ಏನೇನೋ ಮಾಡಿಕೊಂಡು ಕೋಟ್ಯಾಧಿಪತಿಗಳಾಗಿ ರಾಜಾರೋಷವಾಗಿ ತಿರುಗಾಡ್ತಾರಲ್ವಾ. ಒಂದು ಶಿಕ್ಷಣ ಸಂಸ್ಥೆ ಮಾಡಿ ನಿಮ್ಮ ಮಕ್ಕಳಿಗೆ ವಿದ್ಯೆ ಕೊಟ್ಟು ಶ್ರೇಷ್ಠ ವ್ಯಕ್ತಿಗಳಾಗಿ ತಯಾರು ಮಾಡುವಂಥದ್ದು ತಪ್ಪ ಪಾಲಕರೇ? ಆ ದೃಷ್ಟಿಯಿಂದ ನಾನು ಖಾರವಾಗಿ ಹೇಳ್ತಾ ಇದ್ದೀನಿ, ಅನುಭವದಿಂದ ಹೇಳ್ತಾ ಇದ್ದೀನಿ, ಯಾವ ಕಾರಣಕ್ಕೂ ಇಂಥ ಶಿಕ್ಷಣ ಸಂಸ್ಥೆಗಳನ್ನ ಪ್ರೋತ್ಸಾಹ ಕೊಡ್ರಿ. ವೇದಿಕೆ ಮೇಲಿರುವಂತ ಎಲ್ಲ ಅರಕೇರ ಮತ್ತು ಸುತ್ತಮುತ್ತಲ ಗ್ರಾಮದವರು ಇದೀರಾ, ಇಂಥ ಶಿಕ್ಷಣ ಸಂಸ್ಥೆಗಳಿಗೆ ನಿಮ್ಮ ಬೆಂಬಲ ಬೇಕು. ಒಂದೇನೋ ತಪ್ಪಾಗಿದೆ ಅಂತಂದ್ರೆ ನೀವೆಲ್ಲರೂ ಸಪೋರ್ಟ್ ಮಾಡಿ. ಆಕಸ್ಮಿಕ ನಡೆಯುವ ಮನುಷ್ಯ ಇಡುವುದು ಸಹಜ ಅಲ್ವಾ? ಹೀಗಾಗಿ ಎಲ್ಲರೂ ಸಪೋರ್ಟ್ ಮಾಡ್ರಿ. ಅರಕೇರ ತಾಲೂಕಿನಲ್ಲಿ ಇನ್ನೂ ಶಿಕ್ಷಣ ಸಂಸ್ಥೆಗಳು ಹೆಚ್ಚಾಗಿ ಬೆಳಿಬೇಕಲ್ವಾ? ನಾವು ಲಕ್ಷ ಗಟ್ಟಲೆ ಒಯ್ದು ಎಲ್ಲೆಲ್ಲೋ ಬೆಂಗಳೂರು, ಇನ್ನಿತರ ಉಡುಪಿ, ಮಂಗಳೂರಲ್ಲಿ ಬಿಟ್ಟು ಬರ್ತಾ ಇದೀವಿ. ನಮ್ಮಲ್ಲಿ ಅಂತ ಶಿಕ್ಷಣ ಸಂಸ್ಥೆಗಳಿದೆ. ಕೇವಲ 20-30 ಸಾವಿರ ರೂಪಾಯಿದಲ್ಲಿ ಒಳ್ಳೆ ಶಿಕ್ಷಣ ಕೊಡ್ಲಿಕ್ಕೆ ಸಾಧ್ಯ ಅಲ್ವಾ? ಆರ್ಡಿನರಿ ಮಕ್ಕಳನ್ನ ಇಲ್ಲಿ ಬಿಡ್ತೀರಾ? ಡಿಸ್ಟಿಂಕ್ಷನ್ ರ್ಯಾಂಕ್ ಮಕ್ಕಳನ್ನ ಇಲ್ಲಿ ಮಂಗಳೂರು, ಬೆಂಗಳೂರ ಬಿಡ್ತೀರಾ? ಅವರೇ ಮೆಡಿಕಲ್ ಪಡ್ಕೊಂತಾರ. ನಮ್ಮಲ್ಲಿ ಆಗೋದಿಲ್ಲ. ಯಾಕೆ ಆಗೋದಿಲ್ಲ? ನಮ್ಮಲ್ಲಿ ಆರ್ಡಿನರಿ ಮಕ್ಕಳು ಬಿಟ್ಟಿರ್ತೀರಾ, ರ್ಯಾಂಕ್ ಸ್ಟೂಡೆಂಟ್ ಅಲ್ಲಿ ಬಿಟ್ಟಿರ್ತೀರಾ. ನಮ್ಮ ಮಕ್ಕಳು ಅವ್ರ ಜೊತೆ ಕಂಪೇರ್ ಮಾಡಕ್ ಆಗುತ್ತಾ? ಇವೆಲ್ಲ ವಾಸ್ತವಿಕತೆಯನ್ನ ನೀವು ತಿಳಿದುಕೊಂಡು ನಮ್ಮವರು, ನಮ್ಮ ತಾಲೂಕಿನ ಮಕ್ಕಳು ಬೆಳಿಬೇಕು, ನಮ್ಮ ತಾಲೂಕಿನ ಶಿಕ್ಷಣ ಸಂಸ್ಥೆ ಬೆಳಿಬೇಕು. ಅದಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ಇರಬೇಕು. ಇಂಥ ಶಿಕ್ಷಣ ಸಂಸ್ಥೆ ಚೆನ್ನಾಗಿ ಬೆಳಿಬೇಕಂದ್ರೆ ನಿಮ್ಮೆಲ್ಲರ ತನು, ಮನ, ಮೂರನೇದು ಧನ, ಇದು ಒತ್ತಾ ಇದ್ದೀನಿ. ತನು, ಮನ, ಮೂರನೇದು ಧನದ ಪ್ರೋತ್ಸಾಹ ಇರಬೇಕು. ನಾನು ಯಾರನ್ನೇ ಟೀಕೆ ಮಾಡ್ತಿದ್ದಿಲ್ಲ. ನಾನು ಪ್ರಾರಂಭದಲ್ಲಿ ಹೇಳಿದೆ, ಇವತ್ತೊಂದು ಗುಡಿ ಕಟ್ತೀನಿ, ಇವತ್ತೊಂದು ರಥ ಮಾಡ್ತೀನಿ, ಇನ್ನಿತರ ಏನೋ ಮಾಡ್ತೀನಿ ಅಂದ್ರೆ ನೀವು 10,000, 20,000, ಲಕ್ಷ ಗಟ್ಟಲೆ ದಾನ ಮಾಡ್ತೀರಿ. ತಪ್ಪೇನಿಲ್ಲ, ಮಾಡೋದು ತಪ್ಪೇನಿಲ್ಲ. ಆದ್ರೆ ನಿಮ್ಮ ಮಕ್ಕಳ ಭವಿಷ್ಯದ ಗುಡಿಯೆಲ್ಲ ಕಟ್ಟುವಂತ ಇಂಥ ಶಿಕ್ಷಣ ಸಂಸ್ಥೆಗಳಿಗೆ ನೀವೇನು ದಾನ ಮಾಡಿದ್ದೀರಿ? ಮಲ್ಲಯ್ಯ ಸರ್ ಅವರು ಈ ರೋಡ್ ಸೈಡ್ ಇರುವಂತ ಕೋಟಿಗಟ್ಟಲೆ ಬೆಲೆ ಬಾಳುವಂತ ಈ ಜಾಗವನ್ನ ನಿಮ್ಮ ಮಕ್ಕಳಿಗೆ ವಿದ್ಯೆಕೊಳ್ಳ ಕೊಟ್ಟಿದ್ದಾರಲ್ಲ, ಅವರಿಗೆ ನೀವು ಪ್ರೋತ್ಸಾಹ ಕೊಡ್ತಾ ಇದ್ದೀರಾ? ಇದು ವಾಸ್ತವ ಸತ್ಯ. ಹೀಗಾಗಿ ನಾನೆಲ್ಲ ವಿದ್ಯಾರ್ಥಿಗಳಲ್ಲಿ ಮತ್ತೆಲ್ಲ ಪಾಲಕರಲ್ಲಿ, ವೇದಿಕೆ ಎಲ್ಲ ಮುಖಂಡರಲ್ಲಿ ವಿನಂತಿ ಮಾಡಿಕೊಳ್ಳೋದು, ಇಂಥ ಶಿಕ್ಷಣ ಸಂಸ್ಥೆಗೆ ನಿಮ್ಮೆಲ್ಲರ ಬೆಂಬಲ, ಸಪೋರ್ಟ್ ಇರಲಿ ಎಂಬ ಮಾತನ್ನು ಹೇಳಿ ಇಂಥ ಶಿಕ್ಷಣ ಸಂಸ್ಥೆಗಳು ಇನ್ನೂ ಎತ್ತರವಾಗಿ ಬೆಳಲಿ. ಮಲ್ಲಯ್ಯ ಸರ್, ಮೇಡಮ್ ಅವರು, ಎಲ್ಲ ಶಿಕ್ಷಕರು ನೀವು ಕಷ್ಟಪಟ್ಟು ಮಕ್ಕಳಿಗೆ ವಿದ್ಯೆ ಕೊಡ್ರಿ. ಅವರೆಲ್ಲ 5,000, 10,000ದಾಗ ನಿಮ್ಮ ಮಕ್ಕಳಿಗೆ ಪಾಠ ಮಾಡಕತ್ತಾರ. ಅವ್ರಿಗೆ ಬಂದು ಬೈಬೇಡಿ, ಅವ್ರನ್ನ ಟೀಕೆ ಮಾಡಬೇಡಿ. ಒಂದಕ್ಷರ ಎದೆಗೆ ಬಿದ್ದ ಒಂದಕ್ಷರ ಎಂದಿಗೂ ನಾಶವಾಗುವುದಿಲ್ಲ ಅಂತ. ಹೀಗಾಗಿ ಒಬ್ಬ ಗುರು ಮಾತೆ ನಿಮ್ಮ ಮಗುವಿಗೆ ಒಂದಕ್ಷರ, ಒಂದು ಒಳ್ಳೆಯ ಜ್ಞಾನ ಕೊಟ್ಟಂತ ಆ ಗುರುಗಳನ್ನ, ಆ ಗುರು ಮಾತೆಯನ್ನ ಎಂದಿಗೂ ನಿಮ್ಮ ಮಕ್ಕಳ ಮುಂದೆ ಬೈಬೇಡಿ. ನಿಮ್ಮ ಮಕ್ಕಳ ಮುಂದೆ ಶಿಕ್ಷಣ ಸಂಸ್ಥೆಗಳನ್ನ ಬೈಬೇಡಿ ಎಂಬ ಮಾತನ್ನ ಹೇಳ್ತಾ, ಮಲ್ಲಯ್ಯ ಸರ್, ಮೇಡಮ್ ಅವರೇ, ನಿಮ್ಗೆ ಎಲ್ಲರ ಬೆಂಬಲ ಮತ್ತು ನಮ್ಮಂತ ಎಲ್ಲ ಶಿಕ್ಷಣ ಸಂಸ್ಥಾಪಕರ, ಚಿಂತಕರ ಬೆಂಬಲ ನಿಮ್ ಜೊತೆ ಇರುತ್ತೆ ಅನ್ನುವಂತ ಮಾತನ್ನು ಹೇಳಿ, ನನಗೆ ನಿಮ್ಮನ್ನೆಲ್ಲರೂ ಉದ್ದೇಶಿಸಿ ತುಂಬಾ ಇದೆ ಮಾತಾಡ್ಬೇಕಾದ್ರೆ. ಮತ್ತೆ ಅದೇ ಪ್ರಶ್ನೆ ಕೇಳ್ತದೆ, ಮಕ್ಕಳಲ್ಲಿ ಡ್ಯಾನ್ಸ್ ವರ್ಕ್ ಕಾಯ್ತಿದ್ದಾರೆ, ನೀವು ಕಾಯ್ತಿದ್ದೀರಾ ಅನ್ನುವಂತ ಮಾತನ್ನ ಹೇಳಿ ನನಗೆ ಒಂದೆರಡು ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸಿದ್ದೇನೆ. ಜೈ ಹಿಂದ್, ಜೈ ಕಲ್ಯಾಣ ಕರ್ನಾಟಕ. ಅರ್ಥವನ್ನು ಮನದಟ್ಟು ಮಾಡಿ ಶಿಕ್ಷಣ ಎಂದರೆ ಏನು, ಶಿಕ್ಷಣ ಏಕೆ ಮುಖ್ಯ, ಜೀವನದಲ್ಲಿ ಶಿಕ್ಷಣದ ಮಹತ್ವವನ್ನು ತಿಳಿಸಿ ಹಾಗೂ ನಮ್ಮ ಶಾಲೆಯ ವಾಸ್ತವವನ್ನು ನಿಮಗೆಲ್ಲರಿಗೂ ತಿಳಿಸಿದ ಸುಭಾಷ್ ಚಂದ್ರ ಪಾಟೀಲ್ ಸರ್ ಇವರಿಗೆ ತುಂಬು ಹೃದಯದ ಧನ್ಯವಾದಗಳು. One teacher
one pen, one book, one teacher, one child. One pen, one book, one teacher, one child. You can change the world. ಅಂದ್ರೆ ಒಂದು ಮಗು, ಒಂದು ಪೆನ್ನು, ಒಂದು ಬುಕ್ಕು, ಒಂದು ಶಾಲೆ, ಒಂದು ಟೀಚರ್ ಅನ್ನೋರು, ಈ 4 ಜನರಲ್ಲಿ ಈ 4 ಜನ ವಾಸ್ತವದಲ್ಲಿದ್ದರೆ ಈ ಒಂದು ಪ್ರಪಂಚವನ್ನ ಏನ್ ಮಾಡ್ಬೋದು, ಚೇಂಜ್ ಮಾಡ್ಬೋದು ಅನ್ನುವಂತ ಸದಾಶಯದೊಂದಿಗೆ ಸರ್ ತುಂಬ ಹೃದಯದ ಧನ್ಯವಾದವನ್ನು ಸಲ್ಲಿಸುತ್ತಾ ಇದೀಗ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ವೀರೇಶ್ ನಾಯಕ್ PSI ಟ್ರಾಫಿಕ್ ರಾಯಚೂರು ಸರ್, ನೀವು ಕಾರ್ಯಕ್ರಮ ಉದ್ದೇಶಿಸಿ 2 ಮಾತು ಹೇಳಬೇಕಂತ ಕೇಳ್ಕೊತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲೆ ಹಸಿದ ಎಲ್ಲ ಗಣ್ಯಮಾನ್ಯರೇ, ಮುದ್ದು ಮಕ್ಕಳೇ ಮತ್ತು ಶಾಲಾ ಆಡಳಿತ ಮಂಡಳಿಯವರು ಮತ್ತು ಪಾಲಕರೇ, ನಾವೇನೇನು ಮಾತಾಡ್ಬೇಕು ಅನ್ಕೊಳ್ಳೋದು ಎಲ್ಲ ಇಲ್ಲಿ ಕುಂತವ್ರು ಎಲ್ಲ ಮಾಸ್ಟರ್ ಮುಗಿಸ್ಬಿಟ್ರ. ಸುಭಾಷ್ ಚಂದ್ರ ಪಾಟೀಲ್ ಸರ್ ಎಲ್ಲ ಮುಗಿಸ್ಯಾರ. ನಮ್ದೇನಿದೆ ಕ್ಲೈಮ್ಯಾಕ್ಸ್ ಅಂತ ಇದೆ. ಬಟ್ ಆದರೆ 2 ವಿಚಾರ ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್ ಈಗಾಗಲೇ ಹೇಳ್ತಾ ಇದ್ರು ನವೋದಯ ಸ್ಕೂಲು, ಸೈನಿಕ್ ಸ್ಕೂಲಲ್ಲಿ ಅಪಾಯಿಂಟ್ ಆಗಿದ್ದ. ನಾನೊಬ್ಬ ನವೋದಯ ಸ್ಕೂಲ್ ವಿದ್ಯಾರ್ಥಿ. 1998ರಲ್ಲಿ ನಾವು ನವೋದಯ ಸ್ಕೂಲ್ ಅವಾಗ ಕೋಚಿಂಗ್ ತೊಗೊಂಡು ಕೊಪ್ಪಳ ನವೋದಯ ಸ್ಕೂಲ್ ಸೆಲೆಕ್ಷನ್ ಆಗಿ ಅಲ್ಲಿ 7 ವರ್ಷಗಳ ಕಾಲ ಕಲಿತು ಹೊರಗಡೆ ಹೋಗಿ 3 ವರ್ಷ ಮತ್ತು ಡಿಗ್ರಿ ಮಾಡಿ ಟೋಟಲ್ 10 ವರ್ಷ ನಾವು ಹೊರಗಡೆ ಕಲ್ತಿದ್ದೀವಿ. ನಮ್ಮ ಅಮೂಲ್ಯವಾದ 10 ವರ್ಷ ಜೀವನ ನಾವು ಹೊರಗಡೆ ಮುಗಿಸಿದ್ದೀವಿ. ಆವಾಗಿರ್ತಕ್ಕಂಥ ಶಿಕ್ಷಣ ನಮ್ಗೆ ಈಗೇನೋ ಸಿಕ್ಕಿದ್ರೆ ನಾವು ಇವತ್ತು IAS ಆಫೀಸರ್ ಆಗ್ತೀವಿ ಅಂತ ನಮ್ಮ ಭಾವನೆ. ನಮಗೆ ಅವಾಗ ಗೈಡೆನ್ಸ್ ಕೊಡ್ತಾ ಇರಲಿಲ್ಲ, ಯಾರೂ ಸಿಗ್ತಾ ಇರಲಿಲ್ಲ. ನಾವು ಏನು ಕಲ್ತಿದ್ದು ಅಂದರೆ ನಮ್ಮ ಪಾಲಕರಿಗೆ ತಗೊಂಡೋಗಿ ಜಡ್ ಅಂದ್ರೆ ಹೂ ಅಂತ ಇದ್ರು, ಜಡ್ ತಗೊಂಡೋಗ 2 ಅಂದ್ರೂ ಹೂ ಅನ್ನೋ ಪರಿಸ್ಥಿತಿ ಆಗಿತ್ತು. ಆದರೂ ಕೂಡ ನಾವು ನಮ್ಮ ಪಾಲಕರ ಆಸೆಗಳನ್ನ ನಿರಾಶೆಗೊಳಿಸದೆ ನಮಗೆ ಕಲಿಸಿದ್ರಿಂದ ಗುರುಗಳ ಒಂದು ಆಶೀರ್ವಾದದಿಂದ ಈ ಮಟ್ಟಕ್ಕೆ ಬೆಳೆದಿದ್ದೀವಿ. ನಿಮ್ಮ ಎಲ್ಲ ಮಕ್ಕಳಿಗೆ ಒಂದು ಗುರಿ ಕೊಡಿ, ಹಿಂದೆಗಡೆ ಒಬ್ಬರು ಗುರುಗಳನ್ನ ಬಿಡ್ರಿ. ಈ ಗುರುಗಳನ್ನ ಆಲ್ರೆಡಿ ನೀವು ಚೂಸ್ ಮಾಡಿದ್ರಿ, ಮಲ್ಲಯ್ಯ ನಾಯಕ್ ಸರ್ನ ಮತ್ತು ಅವರು ಶ್ರೀಮತಿ ಅವ್ರನ್ನ ಈ ಶಿಕ್ಷಣ ಸಂಸ್ಥೆ ಚೂಸ್ ಮಾಡಿದ್ರಿ. ಮುಂದೆ ಒಂದು ಗುರಿ ಇಡ್ರಿ, ಏನಾರೋ ಗುರಿ ಇಡ್ರಿ. ಅವ್ರು ಅನ್ಕೊಂಡಿದ್ದು ಏನಾರು ಆಗಲಿ, ನನ್ನ ಮಗ ಇದೇ ಆಗ್ಬೇಕಂತ ಯಾವ್ದು ಅನ್ಕೊಬೇಡಿ. ದಯವಿಟ್ಟು ಅವ್ರಿಗೆ ಫೋರ್ಸ್ ಮಾಡಬೇಡಿ. ಅವ್ರು ಏನಾರು ಆಗಲಿ, ಬಟ್ ಒಳ್ಳೆ ನಾಗರಿಕರಾಗಲಿ, ಒಬ್ಬ ಒಳ್ಳೆ ದೇಶದ ಮಗನಾಗಲಿ ಅಂತ ನಮ್ಮ ಆಸೆ ಅಷ್ಟೇ. ನನ್ನ ಪೊಲೀಸ್ ವೃತ್ತಿ ಜೀವನದಿಂದ ಹೇಳ್ಬೇಕಾದ್ರೆ ಇನ್ನೊಂದು 2 ವಿಚಾರ ಇದೆ. ಎಲ್ಲ ಕಲಿಸ್ತೀರಿ, 10ನೇ ವರ್ಷ 10th 12th ಆಗ್ತದೆ. ಆಫ್ಟರ್ 12th ಆದಮೇಲೆ ನಿಮ್ದು ನಿಜವಾದ ಜೀವನ ಸ್ಟಾರ್ಟ್ ಆಗಿದೆ. ಪಾಲಕರು ಏನು ಮಾಡಿಸ್ಬೇಕು ಮಕ್ಕಳಿಗೆ ಮುಂದೆ, ಇಂಜಿನಿಯರಿಂಗು, ಮೆಡಿಕಲ್ಲು, ಬೇರೆ ಬೇರೆ ಕೋರ್ಸಸ್ ಎಲ್ಲ ಬರ್ತದೆ. ಬಟ್ ಯಾವುದೇ ಕಾರಣಕ್ಕೂ ಯಾವುದೇ ಸಂದರ್ಭದಲ್ಲಾಗಲೂ ಮಕ್ಕಳ ಕಡೆಯಿಂದ ಅಪರಾಧಗಳು ಮಾಡ್ಸಕ್ಕೆ ಹೋಗಬೇಡಿ. ಒಂದು ಸಾರಿ ಅಪರಾಧ ಆಗಿ ಮಕ್ಕಳ ಹೆಸರು ಏನಾದರೂ FIR ಆದರೆ ಅವರ ಜೀವನ ಭವಿಷ್ಯ ಹಾಳಾಗ್ತದೆ. ನಿಮಗೆ ಈಗಿನ ಸಿಟ್ಟು ಇನ್ನೂ ವರ್ಷ ಆದಮೇಲೆ 3 ತಿಂಗಳಾದ್ಮೇಲೆ ಅಕ್ಕಪಕ್ಕ ಮನೆಯವ್ರ ಜೊತೆ ಅಣ್ಣ ತಮ್ಮರ ಜೊತೆ ಇರ್ಬೋದು. ದಯವಿಟ್ಟು ಮಕ್ಕಳ ಮಾತ್ರ ಎಳೆದು ತಂದು ಕೇಸ್ಗಳಲ್ಲಿ ಹಾಕ್ಸ್ಬೇಡಿ ದಯವಿಟ್ಟು. ನಾನು ಇದೇ ಕಂಪ್ಯೂಟರ್ ಠಾಣೆಯಲ್ಲಿ 2.5 ವರ್ಷ ಕೆಲಸ ಮಾಡಬೇಕಾದ್ರೆ ಸಾಕಷ್ಟು ಸಂದರ್ಭದಲ್ಲಿ ಕೇಸ್ಗಳು ಬಂದಾಗ ಬಗೆಹರಿಸಿ ಮಕ್ಕಳನ್ನ ಹೆಸರು ಕೈ ಬಿಟ್ಟು FIRಗಳು ಮಾಡಿದ್ದೀವಿ. ಒಂದು ಸಾರಿ FIR ಆದರೆ 5-6 ವರ್ಷ ಹೋಗ್ತದೆ ಕೇಸ್ ನಡೆಯೋಕ್ಕೆ. ಅಲ್ಲಿವರೆಗೂ ಮಕ್ಕಳ ಭವಿಷ್ಯ ಹಾಳಾಗುತ್ತೆ ಅಂತ ಒಂದೇ ಒಂದು ಕಾರಣದಿಂದ ಕೇಸ್ ಮಾಡ್ತಿರ್ಲಿಲ್ಲ. ಇನ್ನು 2ನೇದು, ಸಾಕಷ್ಟು ಜನ ಇಲ್ಲಿ ನಮ್ಮ ತಾಯಂದಿರು ಬಂದಿರ್ತಾರೆ, ಇಲ್ಲಿ ಗೂಡ್ಸ್ ಆಟೋದಲ್ಲಿ ಹೋಗ್ತಾರೆ. ಹತ್ತಿ ಬಿಸ್ನೆಸ್ ಬಂದಾಗ ನೆಲ್ಲಚ್ಚಕ ಅದಿನ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗ್ತಿರ್ತಾರೆ. ನಾವೇ ಬೈದು ಕೆಳಗಿಳಿಸಿ ಶಾಲೆ ಕಳಿಸೋ ಉದಾಹರಣೆ ಕೂಡ ಇದ್ದಾವೆ. ಆ ಸಂದರ್ಭ ಇದೆ. ಮೋಸ್ಟ್ಲಿ ಅವ್ರಿಗೆ ಭಾಳ ಸಮಸ್ಯೆ ಇದ್ದಾಗ ಕರ್ಕೊಂಡು ಹೋಗಿರ್ಬೋದು. ಬಟ್ ಆದಷ್ಟು ಅವಾಯ್ಡ್ ಮಾಡಿರಿ. ಗೂಡ್ಸ್ ಆಟೋಗಳಲ್ಲಿ ಕರ್ಕೊಂಡೋಗಿ ಅವ್ರ ಮಕ್ಕಳ ಜೀವನ ಹಾಳು ಮಾಡೋ ಬದಲು ಶಾಲೆ ಕಳಿಸಿ ಒಳ್ಳೆ ವಿದ್ಯಾರ್ಥಿಗಳಾಗಲಿ, ಒಳ್ಳೆ ಭವಿಷ್ಯ ಆಗಲಿ ಅಂತೇಳಿ ನಾನು ಆಶಿಸ್ತೀನಿ. ಮುಖ್ಯವಾಗಿ ಇನ್ನೊಂದು, ನಾವು ಸಾಕಷ್ಟು ಸಾರಿ ವಿಡಿಯೋಗಳು ಮಾಡಿ ಫೇಸ್ಬುಕ್ಕಲ್ಲಿ, ವಾಟ್ಸಪ್ಪಲ್ಲಿ ಹಾಕ್ತಾ ಇದ್ದೀವಿ. ಒಂದೇ ಒಂದು ಕಾರಣ, ಸಾಕಷ್ಟು ಜನ ಪೇರೆಂಟ್ಸ್ ಬಂದಿದ್ದೀರಿ. ಬಂದವರು ಎಷ್ಟು ಜನ ನೀವು ಹೆಲ್ಮೆಟ್ ಯೂಸ್ ಮಾಡ್ತೀರಿ ಅಂತ ಗೊತ್ತಿಲ್ಲ ನನಗೆ. ದಯವಿಟ್ಟು ಕಡ್ಡಾಯವಾಗಿ ನಿಮಗೆ 2 ಕೈ ಮುಗಿದು ಬೇಡ್ಕೊತೀನಿ. ಯಾಕಂದರೆ ಒಬ್ಬ ಮನುಷ್ಯ ಹೆಲ್ಮೆಟ್ ಇಲ್ಲದ ಡೆತ್ ಆಗಿ ಅವರ ಕುಟುಂಬ ಎಷ್ಟು ಸಾಕಷ್ಟು ಸಂಕಷ್ಟದಲ್ಲಿ ಬರ್ತದೆ ಎಂಬುದು ನಾವು ಕೆಲವೊಂದು ಉದಾಹರಣೆಗಳು ನೋಡ್ತೀವಿ. ನಾವು ಒಂದು ಬಾಡಿ ಪೋಸ್ಟ್ ಮಾರ್ಟಮ್ ಮಾಡಬೇಕಾದ್ರೆ ಅವ್ರ ತಾಯಿ, ತಂದೆ, ಅಣ್ಣ ತಮ್ಮಂದಿರ ಜೀವನ ನೋಡಿದ್ದೀವಿ. ಹಾಗಾಗಿ ನಿಮಗೆ ಎಲ್ಲೇ ಹೋಗಲಿ, ನೀವು ಹತ್ರ ಇರಲಿ, ಊರಲ್ಲಿ, ಹೊಲಕ್ಕೆ ಹೋಗಲಿ, ರಾಯಚೂರು ಹೋಗಲಿ, ದೇವದುರ್ಗ ಹೋಗಲಿ, ನೀವು ದಯವಿಟ್ಟು ಮನೆಯಲ್ಲಿ ಒಂದು 500 ರೂಪಾಯಿ 1000 ರೂಪಾಯಿ ಹೆಲ್ಮೆಟ್ ಕೊಟ್ಟು ಹೆಲ್ಮೆಟ್ ಹಾಕೊಂಡು ಹೋಗಿ. ಒಂದು ಹೆಲ್ಮೆಟು ಎಲ್ಲೇನು ಆಕ್ಸಿಡೆಂಟ್ ಆದರೆ ಜೀವ ಉಳಿತದೆ, ನಿಮ್ಮ ಕುಟುಂಬಕ್ಕೆ ಸಹಾಯ ಆಗ್ತದೆ. ಇಷ್ಟು ಹೇಳ್ತೀನಿ. ನಿಮ್ಮ ಮಕ್ಕಳಿಗೋಸ್ಕರ ಏನೇನು ಆಸ್ತಿ ಮಾಡ್ಬೇಕಂತೇಳ್ರಿ, ಬಿಲ್ಡಿಂಗ್ ಕಟ್ಸ್ಬೇಕಂದ್ರೆ ಎಲ್ಲ ಮಾಡಿರಿ. ಜೊತೆಗೆ ಫಸ್ಟ್ ವಿದ್ಯೆ ಕೊಡ್ರಿ, ಮಕ್ಕಳನ್ನೇ ಆಸ್ತಿಯಾಗಿ ಮಾಡ್ರಿ ಅಂತೇಳಿ ನಾನು ಚಿಕ್ಕದಾಗಿ ಮಾತನ್ನು ಮುಗಿಸ್ತೇನೆ. ಈ ಶಾಲೆ ಕರೆದು ಮಾತಾಡಲು ಅವಕಾಶ ಕೊಟ್ಟಂಥ ಮಲ್ಲಯ್ಯ ಸಾರಿಗೂ ಮತ್ತು ಅವ್ರ ಶ್ರೀಮತಿ ಅವ್ರಿಗೂ, ವೇದಿಕೆ ಮೇಲೆ ಹಿರಿಯರಿಗೂ ತಮಗೂ ಕೂಡ ವಂದಿಸಿ, ಈ ಶಿಕ್ಷಣ ಸಂಸ್ಥೆ ಇನ್ನೂ 100 ವಿದ್ಯಾರ್ಥಿಗಳಿಗೆ ಒಂದು ವಿದ್ಯೆಯ ದಾರಿ ಎರೆದು ಉನ್ನತ ಸ್ಥಾನವನ್ನು ಸಿಗಲಿ ಅಂತೇಳಿ ಆಶಿಸ್ತಾ ನಾನು ಶುಭ ಹಾರೈಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ವೀರೇಶ್ ಸರ್ ಇವರು
ಕಾನೂನು ನಿಯಮಗಳನ್ನು ನಮ್ಮೆಲ್ಲರಿಗೂ ತಿಳಿಸಿಕೊಟ್ಟಂತಹ ಇವರಿಗೆ ತುಂಬು ಹೃದಯದ ಧನ್ಯವಾದಗಳು. ಹಾಗೂ ಮಕ್ಕಳ ಭವಿಷ್ಯವನ್ನು ತಲೆ ಇಟ್ಟುಕೊಂಡು ಮಕ್ಕಳಿಗೆ ಶಿಕ್ಷಣ ಒದಗಿಸುವುದರ ಬಗ್ಗೆ ಹಾಗೂ ಪಾಲಕರ ಕಾನೂನುಗಳ ನಿಯಮಗಳನ್ನು ನಿಮ್ಮೆಲ್ಲರಿಗೂ ಸ್ಪಷ್ಟತೆಯಿಂದ ತಿಳಿಸಿಕೊಟ್ಟಂತಹ ಇವರಿಗೆ ತುಂಬು ಹೃದಯದ ಧನ್ಯವಾದಗಳು. ವಿವಿಧ ವಸತಿ ಶಾಲೆಗೆ ಆಯ್ಕೆಯಾದಂಥ ಮಕ್ಕಳಿಗೆ ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರು ಸನ್ಮಾನಿಸಬೇಕು ಅಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಮೊದಲನೇದಾಗಿ ನಾನು ಎಲ್ಲ ಮಕ್ಕಳನ್ನ ಹೆಸರು ಕರೀತಾ ಹೋಗ್ತಾ ಇದ್ದೀನಿ. ಆ ಎಲ್ಲ ಮುದ್ದು ಮಕ್ಕಳು ವೇದಿಕೆಗೆ ಬರಬೇಕಾಗಿ ಅಂತ ಕೇಳ್ಕೊತಾ ಇದ್ದೀನಿ. ಮೊದಲನೇದಾಗಿ ಆಯ್ಕೆಯಾದಂಥ ವಿದ್ಯಾರ್ಥಿಗಳು ಪಾವನಿ ತಂದೆ ಪ್ರಭುರಾಯ ಕೊತ್ತದಡ್ಡಿ. ರೆಡಿ ಇರಬೇಕು ಮಕ್ಕಳು. ಪಾವನಿ ತಂದೆ ಪ್ರಭುರಾಯ ಕೊತ್ತದಡ್ಡಿ, ಶ್ರೀ ವಿದ್ಯಾಶ್ರೀ ಚನ್ನಬಸವ ಮಲ್ಲಿನಾಯಕನ ದೊಡ್ಡಿ, ನವೀನ್ ತಂದೆ ಹನುಮಂತರಾಯ ಮಲ್ಲಾಪುರ, ಕನಕನಗೌಡ ಭೀಮನಗೌಡ ಕೊತ್ತದಡ್ಡಿ, ಭವಾನಿ ತಂದೆ ಬಸಲಿಂಗಪ್ಪ ಹೇಮನೂರು, ರೇಖಾ ತಂದೆ ದೇವೇಂದ್ರಪ್ಪ ಹೇಮನೂರು, ಮಲ್ಲಮ್ಮ ತಂದೆ ನರಸಣ್ಣ ಗಂಗನಾಥನ ತಾಂಡ, ಮೈತ್ರಿ ಹನುಮಂತರಾಯ ಶೆಟ್ಟಿ ಫ್ರಮ್ ಆಲ್ಕೋಡ, ಮೈತ್ರಿ ತಂದೆ ಹನುಮಂತರಾಯ ಅರಕೇರ, ಭರತ್ ಶಿವಶೇಖರ್ ಕೊತ್ತದಡ್ಡಿ, ಅನುಷಾ ತಿಪ್ಪಣ್ಣ ಗಂಗನಾಯಕನ ತಾಂಡ, ಮಧುಪ್ರಸಾದ್ ನರಸಣ್ಣ ಪಂದ್ಯ, ವಿಶ್ವನಾಥ್ ನಾಗರಾಜ್ ಅರಕೇರ, ತರುಣ್ ರವಿ ಚೌಹಾಣ್ ಗಂಗನಾಯಕ ತಾಂಡ, ರಿಹಾನ್ ತಮ್ಮೇರ ಅರಕೇರ. ಈ ಎಲ್ಲ ಮುದ್ದು ಮಕ್ಕಳಿಗೆ ಪಾಲಕರಿಂದ ಒಂದು ದೊಡ್ಡದಾದ ಚಪ್ಪಾಳೆ. ಆ ಮುದ್ದು ಮಕ್ಕಳಿಗೆ ನಿಮ್ಮ ಚಪ್ಪಾಳೆ ಶ್ರೀರಕ್ಷೆ. ಆ ಮಕ್ಕಳನ್ನು ಚಪ್ಪಾಳೆ ಮೂಲಕ ಪ್ರೋತ್ಸಾಹಿಸಬೇಕೆಂದು ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಮೇಡಮ್ ಮಕ್ಕಳು ಅಣ್ಣ ಬಸವ ಬೇಡಬಾಣ. ಸನ್ಮಾನಿಸಿದಂಥ ಎಲ್ಲ ಗಣ್ಯಮಾನ್ಯರಿಗೂ ಸನ್ಮಾನ ಮಾಡಿದಂಥ ಎಲ್ಲ ಗಣ್ಯಮಾನ್ಯರಿಗೆ ಹಾಗೂ ಸನ್ಮಾನವನ್ನು ಸ್ವೀಕರಿಸಿದಂಥ ಮುಂದೆ ಮಕ್ಕಳಿಗೆ ಅಭಿನಂದನೆಗಳು. ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳು. ಸರ್ ತಾವು ಹಾಗೆ ನಿಂತ್ಕೊಳ್ಳಿ, ಇನ್ನೊಂದು ಗ್ರೂಪ್ ಇದೆ. ನೀವು ಹಿಂಗೆ ಬನ್ನಿ. ನೀವು ಹಾಗೆ ಸನ್ಮಾನಿಸಿದಂಥ ಎಲ್ಲ ಗಣ್ಯಮಾನ್ಯರಿಗೂ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ಸನ್ಮಾನಿತರಾದಂಥ ಮುದ್ದು ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳು. ಮಕ್ಕಳು ಜೋರಾಗಿ ಚಪ್ಪಾಳೆಯನ್ನು